ಖುಷಿ ಆಗೋದೇನೆಂದರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ, ಅದನ್ನು ನೋಡೋದಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ ಆ್ಯಂಡ್ ಪೀಪಲ್ ಫಾರ್ ಹ್ಯಾವಿಂಗ್ ಸ್ಟಾರ್ಟೆಡ್ ದ ಸ್ಪೀಚ್ ಇನ್ ಕನ್ನಡ ಸರ್. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ರನ್ನ ನೋಡಿರ್ತೀರಿ ತಾವು. ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ನಡುತ್ತಾ ಇರುತ್ತೆ ಅವ್ರದ್ದು. ಹೀಗೆ ಸೆಟ್ಟಲ್ಲೂ ಇರೋದು ಅವರು. ಅಂದರೆ ನನ್ನ ನೋಡಿ ಹೆದರ್ಕೊಂಡಲ್ಲ, ನಾರ್ಮಲಿ ಸ್ವಭಾವನೇ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸ್ನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳೋಕ್ಕೆ ಅವರು ಒಂದು ಬ್ಯಾಗ್ ನೇತು ಹಾಕ್ಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದರೂ ಒಂದು ಪರ್ಸನ್ನ ಅವರ ಪರ್ಸ್ನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದಿದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಯಾವ ಆ್ಯಂಗಲಲ್ಲೂ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕರ ಥರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಂದರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾರ ಬಾಯಿಂದ ಯಾವ ಥರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದ್ಯಾಟ್ ಒನ್ ಡೇ ನಾವಿಬ್ಬರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ he impressed me with that one line he told me in the beginning. ಆ್ಯಂಡ್ ಆವಾಗ ನಾವು ಸತತ ಒಂದು 8 ತಿಂಗಳುಗಳ ಕಾಲ ಕತೆ ಓಕೆ ಆದಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗಲಿಲ್ಲ. ಕಾರಣ ಏನಂದರೆ, ಈ ಸಲ ಅವರು ಕತೆ ಬರ್ಕೊಂಬರ್ಬೇಕಾದ್ರೆ ಆ 8 ತಿಂಗಳು ಏನು ತೊಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದರೆ ಏನು, ಮಾರ್ಕೆಟ್ ಏನು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡಿಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಭಾಳ ಮಿನಿಮಲ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್. ನನಗೆ ಆ ಕತೆ ತುಂಬ ಇಂಪ್ರೆಸ್ ಆಯಿತು, ವಾಟ್ ಹಿ ಈಸ್ ಡನ್. ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದ್ದರೆ ಇದರಲ್ಲಿ 3 ಲೇಯರ್ಸ್ ಇಟ್ಟಿದ್ದಾರೆ. ಆ್ಯಕ್ಚುಲಿ 3 ಲೇಯರ್ಡ್ ಸ್ಟೋರಿ ಇದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನಿಥಿಂಗ್, ತಮಿಳಿನ ಒಬ್ಬ ಉದಯೋನ್ಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರ ಕೈ ಹಿಡಿದರು. ದಿಸ್ ಇಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ. ನಾನು ಇವ್ರ ಪರವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ವಿ ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್, ಗುಡ್ ಡೈರೆಕ್ಟರ್ಸ್, ಗ್ರೇಟ್ ಸ್ಟೋರಿ ನರೇಟರ್ಸ್. ಸೊ ಆ್ಯಂಡ್ ಇನ್ನೊಂದು ಖುಷಿ ಏನು, ಇಮಿಡಿಯೇಟಾಗಿ ಸಕ್ಸಸ್ ಆಗ್ತಿದ್ದ ಹಾಗೇ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗಲಿಲ್ಲ. ನಾರ್ಮಲ್ ಆಗಿ ನಡೆಯುತ್ತೆ. ಈಸ್ ಕಮ್ ಬ್ಯಾಕ್, ಇಲ್ಲೇ ಬಂದಿದ್ದಾರೆ, ನಮ್ಮ ಹತ್ರನೇ ಬಂದಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಸರ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಶಿವ ಅವರು, ವಿ ಹ್ಯಾವ್ ಬೀನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು 3-3.5 ವರ್ಷ 4 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ದರು. ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ, ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಬೋ ಡೌನ್ ಟು ದ ರೆಸ್ಪೆಕ್ಟ್ ಆ್ಯಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ದ್ಯಾಟ್. ಆ್ಯಂಡ್ ಅಜನೀಶ್, ತುಂಬ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸಲ್ಲೇ ಸಿಕ್ಕಿತ್ತು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ. ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇವಾಗ ಏನು ನಾನು ನೋಡಿದೆ, ನಾನು ಇವಾಗಲೇ ನೋಡ್ತಾ ಇರೋದು, ಅದು ಮುಂಚೆ ನೋಡಿಲ್ಲ. ಐ ರಿಯಲಿ ಆಮ್ ವಿತಿನ್ ಶಾರ್ಟ್. ಇದು ಐ ಥಿಂಕ್ ವಿತಿನ್ 2 days ಯು ಪ್ರಿಪೇರ್ಡ್ ಇಟ್. ಈ 2 ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನು. ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದರು. ಆ ಶಾರ್ಟ್ ಯಾಕೆ ತೆಗಿತಾ ಇದ್ದಾರೆ ನನಗೆ ಆ್ಯಕ್ಚುಲಿ ಕೇಳೋಕ್ಕೆ ಟೈಮ್ ಇರಲಿಲ್ಲ, ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್. ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ರಿ. ಅಜನೀಶ್, ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಯು ಡನ್. ಐ ಆಮ್ ಶ್ಯೂರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಆ್ಯಂಡ್ ಮಂಜು, ಚಕ್ರಿ, ಎಂಟೈರ್ ಟೀಮ್, ಐ ಥಿಂಕ್ ದೇ ಹ್ಯಾವ್ ವರ್ಕ್ಡ್ ವೆರಿ ವೆಲ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು AV ಹಾಕ್ತಾರೆ ಫಸ್ಟಿಗೆ, ಸತ್ಯಜ್ಯೋತಿ. ಎಲ್ಲ ಸುಮಾರು ಬ್ಯಾನರ್ಗಳು ಇದ್ದಾವೆ, ಸಿನಿಮಾಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ, 50-60 ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಬಿಗ್ ಅಚೀವ್ಮೆಂಟ್ಸ್. ಅದು ಒಂದು 50-60 ಸಿನಿಮಾ ಒಂದು ಬ್ಯಾನರಲ್ಲಿ ನಡೆಯುತ್ತೆ ಅಂದರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಅಂಥ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು AV ನೋಡಬೇಕಾದ್ರೆ
I felt very proud to be associated with you, sir. And I'm very honored to be working for you. And I really want to, first time ತುಂಬ ವರ್ಷಗಳಾಗಿರುತ್ತೆ ನನ್ನ ಬಾಯಿಂದ ಕೇಳಿ, ಅಂದರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಸರ್. No, it's thank you and with your blessings. No, sir, when I'm seeing the AV, there's a beautiful journey. ಎಲ್ಲಿಂದ ಎಲ್ಲಿ ಪ್ರಾರಂಭ ಆಗಿ, ಯಾರಿಂದ ಶುರುವಾಗಿ ಎಲ್ಲಿವರೆಗೆ ಬಂದು, ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ, 2 ಸಿನಿಮಾ ಮಾಡಿ ಉಳ್ಕೊಳ್ಳೋದೇ ಹೆಚ್ಚು ಅಂಥದ್ರಲ್ಲಿ ಸಚ್ ಗ್ರೇಟ್ ಫಿಲ್ಮ್ಸ್. ಅವ್ರ ಆಫೀಸಿಗೆ ಹೋಗಿದ್ದೀನಿ ನಾನು, ಮೀಟ್ ಮಾಡಿ, ಅಂದರೆ ಎಲ್ಲರೂ ನೋಡಿದ್ದೀನಿ. ಕೆಲವು ತುಂಬ ಅದ್ಭುತವಾದಂಥ ಒಂದು ಆಫೀಸ್, ಅಂದರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕೊಂಡು ಸಚ್ ಅ ಮೆಮರಿ ಲೇನ್ ಅವ್ರ ಆಫೀಸಲ್ಲಿ. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಮೆಮರಿ ಲೇನ್ ದೇರ್. ಸತ್ಯಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ. ಅವ್ರ ಆಫೀಸಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ ಅಡ್ಮೈರಿಂಗ್, ಅಡೋರಿಂಗ್ ದಟ್ ಹೋಲ್ ಬ್ಯಾನರ್ ಆ್ಯಂಡ್ ಸಿಸ್ಟಮ್. ಆ್ಯಂಡ್ ಐಮ್ ವೆರಿ ಹ್ಯಾಪಿ ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರ. ಯಾಕಂದರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಅವ್ರು ಮಾಡಲಿ, ಎಲ್ಲ ಕಲಾವಿದರೊಟ್ಟಿಗೆ ಮಾಡಲಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲಿ ವಿಶ್. ಬಿಕಾಸ್ ವಿ ನಾಟ್ ಓನ್ಲಿ ನೀಡ್ ಗುಡ್ ಪ್ರೊಡ್ಯೂಸರ್ಸ್, ಬಟ್ ವಿ ನೀಡ್ ಬ್ಯೂಟಿಫುಲ್ ಪೀಪಲ್ ಆಲ್ಸೋ. And I'm very happy I met such beautiful people here. So thank you for doing this, and ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮತ್ತೆ ಶೀಘ್ರವಾಗಿ ಮಾಡೋವಂಥ ಪ್ರಯತ್ನ ಮತ್ತೆ. ಸೊ ಆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಡೇ ಆಫ್ಟರ್ ಟುಮಾರೋ. ವಿ ಆರ್ ಗೋಯಿಂಗ್ ಆನ್ ಫ್ಲೋ. ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ, ಆ್ಯಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಅಗೇನ್ ನಮ್ಮ ಶ್ರೀರಾಮ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ನಾಟ್ ಟು ಫರ್ಗೆಟ್, ಅವ್ರನ್ನ ನಾವು ಮೆನ್ಷನ್ ಮಾಡಲೇಬೇಕು ನಾನು. ಯಾಕಂದರೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡಿ ಅಲ್ಲಿವರೆಗೆ ಬಂದಿತ್ತು ಅನ್ನೋದಕ್ಕೆ ಕಾರಣ ಶ್ರೀರಾಮ್ ಅವರು. ಸೊ ಥ್ಯಾಂಕ್ ಯು ಫಾರ್ ಈವನ್ ಬೀಯಿಂಗ್ ಅಸೋಸಿಯೇಟೆಡ್ ವಿತ್ ಮೀ ಪರ್ಸ್ನಲಿ ನಾವು. ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ನೀವು ಗೆಳೆಯರೇ, ಹೇಳಿದ್ದೀನಿ ಮುಂಚೆ ಕೂಡ, ಬಟ್ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಅದನ್ನು ಅಷ್ಟು ಮಟ್ಟಿಗೆ ತೊಗೊಂಡೋಗಿ ಪ್ರೀತಿ ಮಾಡಿದ್ದು ತಾವುಗಳು. ಸೊ ಇವತ್ತಿಗೂ ಐ ವಿಲ್ ನೆವರ್ ಫರ್ಗೆಟ್. ಐ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಆಲ್. ಆ್ಯಂಡ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದ ಟೀಮ್. ಆ್ಯಂಡ್ ನಮ್ಮ ಶೇಖರ್ ಚಂದ್ರು ಇಲ್ಲಿ ಬಂದಿಲ್ಲ, ಲೈಟಿಂಗಲ್ಲಿದ್ದಾರ. ಶೇಖರ್ ಚಂದ್ರು ಒಂಥರ ನನ್ನ ಗರ್ಲ್ ಫ್ರೆಂಡ್ ಇದ್ದಂಗಮ್ಮ. ನಾನು ಬಂದೆ ಅಂದರೆ ನನ್ನನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ ಅವ್ರು. ಅದೇನೋ ಗೊತ್ತಿಲ್ಲ ನನಗೆ. ಅವ್ರ ಫೋಟೋಗ್ರಫಿಯಲ್ಲಿ ಇವತ್ತವರೆಗೂ ಮಾಡಿರೋದು 4-5 ಸಿನಿಮಾ. ಐ ಥಿಂಕ್ ಈಸ್ ಆಲ್ವೇಸ್ ಶೋಡ್ ಮೀ ದ ಬೆಸ್ಟ್. ಆ್ಯಂಡ್ ಐ ಥಿಂಕ್ ಪ್ರಾಬಬ್ಲಿ ಅವ್ರೇನಾರು ಹುಡುಗಿ ಆಗಿದ್ರೆ ನಂಗೆ 2ನೇ ಮದುವೆ ಆಗಿರೋದೇನೋ, ಅಷ್ಟು ಚೆನ್ನಾಗಿ ನೋಡ್ತಾರೆ ನಾನು. ಸೊ ಶೇಖರ್ ವೇರ್ ಯು ಆರ್, ಥ್ಯಾಂಕ್ ಯು ಫಾರ್ ಶೋಯಿಂಗ್ ಮೀ ಸೋ ಬ್ಯೂಟಿಫುಲ್ ಆಲ್ ದ ಟೈಮ್. ಎಸ್ ಮ್ಯಾಮ್. Kannada actors part of the script to be directed by Vijay Karthikeyan. But how will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ. ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲದೂ ಇಲ್ಲೇ ನಡಿಬೇಕು ಅಂತ ಇಲ್ವೇ? ಈಗ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದ್ದ ಮಾತ್ರಕ್ಕೆ ಇಲ್ಲಿ ಶೂಟಿಂಗ್ ಚೆನ್ನೈಲಿ ಅಂತ ಯಾರು ಹೇಳಿದ್ರು? ನೀವೇನ್ ಗೊತ್ತಾ, ನಿಮ್ ತಲೆಯಲ್ಲಿ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಒಂದ್ ಕಡೆ ಎಷ್ಟೊಂದ್ ಜನ ಒಂದ್ ಸ್ಟಾರ್ ಫಿಲಮ್ ಸ್ಟಾರ್ಟ್ ಮಾಡ್ಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ ಕೆಲಸ ಸಿಗುತ್ತೆ ಅಂತ ಸ್ಟಾರ್ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ದ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ದಕ್ಕೆ. ಚೆನ್ನೈಯಿಂದ ಸ್ಟಾರ್ಟ್ ಆಗುತ್ತೆ. ಆದರೂ ಸ್ವಲ್ಪ ಜಸ್ಟ್ ಫಾರ್ ಯು ನೋ, ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂನಲ್ಲಿ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದವರು. ಚಪ್ಪಾಳೆ ನೋಡಿದಿಲ್ಲ. ಕನ್ನಡ ನಾವು ಯಾವತ್ತೂ ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಒಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು, ಇವಾಗ
ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರೊಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕು ತಾನೆ. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕು ಮಾಡಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟರ್ ತೆಲುಗುನೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು. ಬಟ್ ಅದನ್ನು ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡು ಕೂರು. ನಮ್ಮಲ್ಲಿ ಅನ್ನ ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್ ಅಲ್ಲ. ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ. Okay, my last question is, you have distanced Kannada producers and directors, if may I ask? No. It is a question I'm asking. No. ನೀವು ಹೆಂಗೆ ಕೇಳ್ತೀರ ಅಂದರೆ ಶಾರದಾ, ಬೆಳಗ್ಗೆ ತಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗ್. ನಾನು ಬೇರೆ ಕೇಳಬೇಕೆ, ನಾನೇನೋ ಕೇಳಬೇಕೆ, ಸೇರಿ ನಿಮ್ಮ ಪ್ರಶ್ನೆ ಮುಗೀತು, ಅದು ಉತ್ತರ ಟೈಮ್. ಈಗ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀರಾ. ಹೇಳಿ, ನಾನು ನಿಮ್ದಾಯ್ತು. ಒಂದು ನಿಮಿಷ. ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೋ ಹೋಗಿ, ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಸುದೀಪ್? ವರ್ಸ ಪರ್ಸ್ಪೆಕ್ಟಿವ್ ಆಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನೊಂದು ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ಹುಡ್ಕೊಂಬಂದವ್ರನ್ನ ನಾನು ಮಾತಾಡಿಸ್ಲೋ, ಇಲ್ಲ ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗೆ ಇನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ, ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಾಳ ಅಂತ ಅಂದ್ಲು. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಮುಗೀತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಯಲ್ಲಿ ನಡಿಬೋದಿತ್ತೆ, ಇಲ್ಲ ಅಲ್ಲಿದ್ದವ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತೆ. ಇಟ್ಸ್ ನಾಟ್ ದಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ ಎನಿಬಡಿ. ವೈ ಶುಡ್ ಐ? Hold on. Listen. ನೀವೆಲ್ಲರೂ ನಿಮ್ಮ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಗ್ಯಾಪಲ್ಲಿ. ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡಲ್ಲಿದ್ದೀವಿ. 2ನೇ 3ನೇ ಎಪಿಸೋಡ್ ಕಾಲಿಡಲ್ಲ. ನಿಮ್ಮ ಟೈಮು ಬರುತ್ತೆ. ಕೆಲವು ಕನ್ನಡ ಡೈರೆಕ್ಟರ್ಸು ನಿಮ್ಮನ್ನು ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರಾ ಅಂತ ಕೇಳೋಕ್ಕೆ ಅಷ್ಟೇ. 100%. See, I will never ignore people who wants to make films with me. ಇವಾಗ ಈ ವಾಕ್ ಇನ್ ಹಾಗೆ ಅಲ್ಲ. ಅವ್ರು ವಾಕ್ ಮಾಡಿದಾಗ ನನ್ನ ಮನೆ ಬಾಗಿಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ, ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು? ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಬರ್ರಿ, ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಬರ್ರಿ ಅನ್ಬೋದು. ಐ ಡಿಂಟ್ ಡೂ ದ್ಯಾಟ್. ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾಂಟ್ಸ್ ಟು ಟೆಲ್ ಮಿ ಅ ಸ್ಟೋರಿ. ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ. ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕತೆನೂ ಕೇಳ್ತೀನಿ ನಾನು. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು 1.5 hour ಕತೆ ಕೇಳಿದ್ದೀನಿ. ಸೂಟ್ ಆದಾಗ ಅದನ್ನು ಲೈನಪ್ಪಲ್ಲಿ ಹಿಡ್ಕೋತೀವಿ. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದ್ದೀವಿ. ನೀವು ಅಲ್ಲಿ ಹೋಗಿ ಇವತ್ತಿಗೇನೆ ನಾನು ಹೇಳ್ತಾರೆ ಇದು ಅಂತಲ್ಲ. ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಎ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್, ಅಲ್ಲಿಗೆ ಹೋಗ್ರಿ. ಅದೂ ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದಟ್. ಸೊ ಐ ವಿಲ್ ನೆವರ್ ಡೂ ದಟ್. Thank you, sir. It is just, yeah, you told me, yeah, from morning I was thinking what to ask. I always intend to ask questions which are around the film and about the actor, and that's why I wanted to clear it. I know that. I'm just kidding. Chalo. Thank you.
ಸರ್ ಇಲ್ಲಿ ನನ್ನ ಕ್ವಶನ್ ಡೈರೆಕ್ಟರ್ ಸರ್ಗೆ. ಸರ್ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿದ್ದು ಮ್ಯಾಕ್ಸ್ 2ನೇ ಬರುತ್ತೆ ಅಂತ ಅನ್ಕೊಂಡ್ರು. ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫರೆಂಟ್ ಆಗಿ ತೋರಿಸಿದಾರ. ಸರ್ ಈಗ ತಾನೇ ಹೇಳ್ತಾ ಇದ್ರು 3 ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ಳಿ. ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್ ಅಂತ ಅನ್ನಿಸ್ತು ನಿಮಗೆ ಅಂತ? ಟೋಟಲಿ ಡಿಫ್ರೆಂಟ್ ಮೂವಿ ಇದೆ ಸರ್. ಫನ್ ಮೂಡ್ರೆ ಇದ್ದಾರೆ. ಓಪನಿಂಗ್ ஒரு 10 minutes ಸೀನ್ ಇದೆ, ಥಿಯೇಟರ್ ಮರಣ ಮಾಸ ಆகும். ಸಮ ಫನ್ ಅಂಡ್ ಜಾಲಿ, ಮೋರ್ ದೆನ್ ಮ್ಯಾಕ್ಸ್ ಎಮೋಷನಲ್ ಬೆಟರ್. ನೆಕ್ಸ್ಟ್ ಸಿನಿಮಾ ಏನಾದರೂ ಬಂತು ಅಂತಂದ್ರೆ, ಅಂದ್ರೆ ಈಗಾಗಲೇ 2ನೇ ಸಿನಿಮಾ ಮಾಡ್ತೀರಾ, 3ನೇ ಸಿನಿಮಾ ಬಂದ್ರೆ ಅವಾಗಾದ್ರೂ ಹೀರೋಯಿನ್ ಕೊಡ್ತೀರಾ ಅಂತ? ಸರ್ ಈಗಾಗಲೇ ಮ್ಯಾಕ್ಸ್ ಹಿಟ್ಟಾಗಿದೆ, ಇದು ಈ ಸಿನಿಮಾನು ಕೂಡ ಹಿಟ್ಟಾಗುತ್ತೆ ಅನ್ನುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. 3ನೇ ಸಿನಿಮಾಗಾದ್ರೂ ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ ಇರ್ತಾರಾ ಅಂತ? ಈ ಸಿನಿಮಾ ನನ್ನ ನೋಡಿ ಅಷ್ಟು ಬೇಜಾರಾಗಿದೆ ನಿಮಗೆ? ಇಲ್ಲೇ ಸರ್, ಹಂಗಂತಲ್ಲ ಸರ್, ನಿಮ್ಮ ರೊಮ್ಯಾನ್ಸ್ ನ ಕನ್ನಡ ಆಡಿಯನ್ಸ್ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ. ಸರ್ ಇದು ಆಕ್ಚುಲಿ ಒಳ್ಳೆ ಪಾಯಿಂಟ್ ಸರ್. ಏನ್ ಹೀರೋ ಹೋಯ್ಟ್ರೆ ಹೀರೋಯಿನ್ ಫೀಮೇಲ್ ಲೀಡ್ ಆಗಿ ಶ್ರೀನಿಧಿ ಶೆಟ್ಟಿನ ಆಕ್ಚುಲಿ ಫಾರ್ ಚೇರನ್ಸ್ ಮೂವಿ ಶ್ರೀನಿಧಿ ಶೆಟ್ಟಿ ವಾಸ್ ಪಾರ್ಟ್ ಆಫ್ ಇಟ್. ವಿಲ್ ಶಿ ಕಂಟಿನ್ಯೂ? ಶಿ ಇಸ್ ಸ್ಟಿಲ್ ಅ ಪಾರ್ಟ್ ಆಫ್ ಚೇರನ್ಸ್ ಫಿಲ್ಮ್. ಓಕೆ, ಸೊ ದಟ್ಸ್ ಅನದರ್ ಥಿಂಗ್. ಸುದೀಪ್ ಸರ್ ಇಲ್ಲಿ ಸರ್ ಅದೇ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮತ್ತೆ ವಿಜಯ್ ಸರ್ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ ಎಷ್ಟು ಕಾರಣ ಆಯಿತು ಅಂತ? ಎಷ್ಟು ಕಾರಣ ಆಯಿತು ಅಂತ? ಕಾರಣ ಅಲ್ಲ ಸರ್, ಆ್ಯಕ್ಚುಲಿ ನಾವು ಮ್ಯಾಕ್ಸ್ ಸಿನಿಮಾ ಮಾಡ್ಬೇಕಾದ್ರೆ ಯಾಕೆ ಕೊಲಾಬ್ರೇಟ್ ಮಾಡಿದ್ವಿ, ಅದಕ್ಕೆ ಯಾವ ಕಾರಣ ಅಂದರೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಅವಾಗ ಒಂದು ಕಾರಣನೂ ಇರಲಿಲ್ಲ ನಾವು ಕೊಲಾಬ್ರೇಟ್ ಆಗೋದಕ್ಕೆ ವೆನ್ ದ ಮ್ಯಾಕ್ಸ್ ವಾಸ್ ಹ್ಯಾಪನಿಂಗ್. ಇವಾಗ ಕಾರಣ ಇದೆಯಲ್ಲ, ಇಟ್ಸ್ ಮೋರ್ ಕಾನ್ಫಿಡೆಂಟ್ ಗ್ರೂಪ್ ಆ್ಯಂಡ್ ಮೋರ್ ಏನಂತೀರಿ, ವಿ ಆರ್ ಇನ್ ಕಂಫರ್ಟ್ ಝೋನ್ಸ್, ವಿ ಬಿಲೀವ್ ಈಚ್ ಅದರ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ಅಫ್ಕೋರ್ಸ್ ನೀವು ಹೇಳಿದಾಗ ಏನು ಕಾರಣ ಆಯಿತು ಎಲ್ಲರನ್ನೂ ಬಿಟ್ಟು ಈ ಕಡೆ ಅನ್ನೋದಕ್ಕೆ. ಐ ಥಿಂಕ್ ದೇ ಹ್ಯಾವ್ ಆಲ್ ಪ್ರೂವ್ಡ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇವಾಗ ನೀವೇ ಹೇಳಿದ್ರಿ ಮ್ಯಾಕ್ಸ್ ಸಿನಿಮಾದಲ್ಲಿ ವಿ ಕ್ಯಾನ್ ಆಲ್ರೆಡಿ ಇದಿದೆ, ಇವಾಗ ವಿ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಟ್ ಅಂದ್ಬಿಟ್ಟು ಅಂತ ನೀವು ಹೇಳಿದ್ರಿ. ಸೊ ಇವಾಗ ನಿಮಗೆ ಆ ಕಾಂಬಿನೇಷನಿಂದ ಮತ್ತೊಂದು ಸಿನಿಮಾ ಬರಬೇಕಾದ್ರೆ ಬರ್ತಾ ಇದೆ ಅಂತ ಹೇಳಿದಾಗ ಡೋಂಟ್ ಯು ಥಿಂಕ್ ಯು ವಿಲ್ ಫೀಲ್ ಹ್ಯಾಪಿ ಅಬೌಟ್ ಇಟ್? ಎಸ್ ಸರ್, ಥ್ಯಾಂಕ್ಸ್. ಡೋಂಟ್ ಯು ಥಿಂಕ್ ಸೊ? ಮೋರ್ ದೆನ್ ಎನಿಥಿಂಗ್ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಸೊ ವಿ ನೋ ಹೌ ವಿ ಆಲ್ ಈಚ್ ಅದರ್ ಥಿಂಕ್ ಆ್ಯಕ್ಚುಲಿ. ಸೊ ಇದರಲ್ಲಿ ಹೊಸದಂದರೆ ಸರ್ ತ್ಯಾಗರಾಜ್ ಸರ್ ಆ್ಯಂಡ್ ದಿಸ್ ಪ್ರೊಡಕ್ಷನ್ ಹೌಸ್, ದಿಸ್ ಇಸ್ ದ ಓನ್ಲಿ ಥಿಂಗ್ ನ್ಯೂ ಇನ್ ದಿಸ್ ಹೋಲ್ ಥಿಂಗ್. ವಿ ಆಲ್ ಹ್ಯಾವ್ ಗ್ಯಾದರ್ಡ್ ಆ್ಯಂಡ್ ನಮಗೆ ವಾಪಸ್ಸು ಸಿನಿಮಾ ಮಾಡ್ತಾ ಇದೀವಿ, ಒಂದು ಎಲ್ಲ ಒಟ್ಟಿಗೆ ಬರ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ಇದೆ ಆ್ಯಕ್ಚುಲಿ. ವೆರಿ ಹ್ಯಾಪಿ ಫಾರ್ ದಟ್. ಸರ್ ಆ್ಯಕ್ಚುಲಿ ಮ್ಯಾಕ್ಸ್ ಸಿನಿಮಾ ಅಂದರೆ ಒಂದು 12 hour ಡ್ಯೂರೇಷನ್ ಸ್ಟೋರಿ ಅಷ್ಟೇ ಆಗಿತ್ತು. ಅಂದರೆ ನಮಗೆ ಬೇಸಿಕಲಿ ಈಗ ಒಂದೇ ಥೀಮ್ ಅಂತ ಹೇಳಿದಾಗ ವೈಬ್ ಅದೇ ಥರ, ಅಂದರೆ ಜನರಲ್ ಅದೇ ಥರ ಇರ್ಬೋದೇನೋ ಅನ್ನೋ ಇದೆ ಅಷ್ಟೇ. ಇದೆ ಸರ್, ನನಗೆ ಖುಷಿ ಕೊಟ್ಟಿದ್ದು ಮ್ಯಾಕ್ಸಲ್ಲಿ ಖುಷಿ ಕೊಟ್ಟಿದ್ದು ನನಗೆ ಸ್ಪೀಡ್ ಆಫ್ ದ ಫಿಲ್ಮ್. ಇದರಲ್ಲೂ ಇಟ್ ಇಸ್ ಡೆಫಿನೆಟ್ಲಿ ಆ ಥರ ನಿಮಗೆ 12 hours ಫಿಲ್ಮ್ ಏನಲ್ಲ ಇದು, ಪ್ರಾಬಬ್ಲಿ ಲಿಟಲ್ ಮೋರ್ ಅಂತ ಹೇಳಬಲ್ಲೆ. ಬಟ್ ಟೈಮ್ ಲೈನಲ್ಲಿ ಬೀಳಲ್ಲ ಅಂದರೆ ತಪ್ಪಾಗುತ್ತೆ. ಇಟ್ ವಿಲ್ ಬಿ ಬಟ್ ನಾಟ್ ಲೈಕ್ ಮ್ಯಾಕ್ಸ್ ಥರ ಅಲ್ಲ. ಐ ಗೆಸ್ ದಟ್ ಸ್ಪೀಡ್ ಬೇಕೇ ಬೇಕು ಈ ಕ್ಯಾರೆಕ್ಟರ್ಸ್ಗೆ ಮಾಡೋದಕ್ಕೆ. ಆ್ಯಂಡ್ ಬಹುಶಃ ನನ್ಗೆ ಗೊತ್ತಿರೋ ಹಾಗೆ ವಿಜಯ್ ಅವರ ಥಿಂಕಿಂಗೇ ಆಗಿದೆ. ವೆನ್ ಹಿ ರೈಟ್ಸ್, ಅವರು ಬರೆಯುವಾಗ ನೋಡ್ತಾ ಇರ್ತೀನಿ ಆ್ಯಂಡ್ ಬೇರೆ ಬೇರೆ ಕತೆ ಹೇಳಬೇಕಾದ್ರೂ ಎಲ್ಲದು ಇಟ್ ಈಸ್ ಆಸಿಲೇಟಿಂಗ್ ವಿತಿನ್ ಫ್ಯೂ ಡೇಸ್. ಇದೇ ಥರ ಕಥೆನೇ ಅವ್ರು ಹೇಳಕ್ಕೆ ಬರ್ತಾರೆ ಯಾವಾಗಲೂ. ಐ ಥಿಂಕ್ ಹಿ ಲೈಕ್ಸ್ ಇಟ್ ಆ್ಯಂಡ್ ಪ್ರಾಬಬ್ಲಿ ದಟ್ಸ್ ವೇರ್ ಹಿ ಎಕ್ಸ್ಪರ್ಟೈಸಸ್ ಆ್ಯಂಡ್ ದಟ್ಸ್ ಹೀಸ್ ಅನ್ ಎಕ್ಸ್ಪರ್ಟ್ ಇದೆ. ಸರ್ ಆ್ಯಕ್ಚುಲಿ ಇವತ್ತಿನ ಜನಗಳ ಅಭಿರುಚಿ ಪ್ರತಿದಿನ ಚೇಂಜ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಮ್ಯಾಕ್ಸ್ ಸಕ್ಸಸ್ನಿಂದ ನಿಮಗೆ ಲರ್ನಿಂಗ್ ಅಥವಾ ಅನ್ಲರ್ನಿಂಗ್ ಏನಾಯಿತು ಅಂತ? ಸೊ ನಾವು ಮಾಡೋ ಸಿನಿಮಾಗಳಿಂದ ನಮಗೆ ರಿಸಲ್ಟಿಂದನೂ ಒಂದ್ಸತಿ ನಮ್ಗೆ ಅರ್ಥ ಆಗೋದೇನೆಂದರೆ, ಓಕೆ ಈ ಥರ ಇದನ್ನ ಒಪ್ಕೊಂಡ್ರು ಜನ, ಇದನ್ನು ಒಪ್ಕೊಂಡಿಲ್ಲ. ಇದು ಬಿಟ್ಟರೆ ಐ ಥಿಂಕ್ ಲರ್ನಿಂಗ್ ಅನ್ಲರ್ನಿಂಗ್ ಹ್ಯಾಪನ್ಸ್ ಎವ್ರಿ ಮಿನಿಟ್ ಸರ್. ಬಟ್ ಓನ್ಲಿ ಥಿಂಕ್ ವಿ ಆರ್ ಇವ್ರದ್ದು ಲರ್ನಿಂಗ್ ಇದೆ. ಏನಕ್ಕಂದರೆ ಇವರು ಫಸ್ಟ್ ಕತೆ ಬರ್ಕೊಬೇಕಾದ್ರೆ ಒಂದು ಕತೆ ಬರ್ಕೊಂಬಂದಿದ್ರು, ಆಮೇಲೆ ಚೇಂಜಸ್ ಆಗ್ತಾ ಇತ್ತು. ಎಲ್ಲ ಚೇಂಜಸ್ ಅಂದರೆ ಫಾರ್ ದ ಬೆಟರ್ಮೆಂಟ್ ನಮ್ಮ ಇದಕ್ಕೆ. ನರ್ತಕಿ ಥಿಯೇಟ್ರಿಗೆ ಬರ್ತಾರೆ ಇವರು ಸಿನಿಮಾ ನೋಡೋದಕ್ಕೆ ಮ್ಯಾಕ್ಸ್ ರಿಲೀಸ್ ಆದಾಗ. ಅವರಿಗೆ ಲೋಕ ಜ್ಞಾನ ಆಯಿತು ಅವತ್ತು. ಓಹೋ, ನಾವು ಯಾರಿಗೋ ಬರ್ಕೊಂಬಂದ್ವಿ, ಇದು ಕತೆ ಬೇರೆ ಥರ ಇದೆ, ಇಲ್ಲಿ ಆಡಿಯನ್ಸ್ ಇವ್ರನ್ನ ನೋಡೋ ರೀತಿ ಬೇರೆ ಇದೆ,
See, I think that is a benefit of thing we have to give it to him because he is not from here. ಅವ್ರ ನಾಣಿ ತನಕ ನನ್ನ ಪರಿಚಯ ಇದೆ, ಅಲ್ಲಿ ನೋಡಿರೋ ಗ್ಲಿಮ್ಸಸ್ ಇದೆ. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ಹಿಸ್ ಲರ್ನಿಂಗ್ ಇಸ್ ಹಿ ಇಸ್ ಎ ಕ್ವಿಕ್ ಲರ್ನರ್. ಅದು ನೋಡಿದ್ರು ನನ್ಕಿಂತ ಹೆಚ್ಚಾಗಿ ಕನ್ನಡ ಜನನ ಈ ಸ್ಟಡಿ, ಈ ಟ್ರಾವೆಲ್ಡ್ ಆ್ಯಕ್ಚುಲಿ ಮ್ಯಾಚ್ ಟೈಮಲ್ಲಿ ಟು ಮೆನಿ ಸಿಟೀಸ್, ಥಿಯೇಟರ್ಸ್, ಅದೆಲ್ಲ ನೋಡ್ತಾ ಇದ್ರು ಕುತ್ಕೊಂಡು ಯಾರು ಏನು ಮಾಡ್ತಾರೆ, ಹೇಗೆ ಇದನ್ನ ಹೌಡ್ ಆ್ಯಕ್ಚುಲಿ ನೋಡೋ ಸಿನಿಮಾ ರೀತಿ, ನೋಡೋ ರೀತಿ. ಅದರಿಂದ ಐ ಥಿಂಕ್ ದಟ್ ವೇ ಹಿಸ್ ಲರ್ನ್. ದಟ್ಸ್ ವೈ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ಇಂಟರ್ವ್ಯೂ ಓನ್ಲಿ ದಟ್ ಈ ಸಲ ಅವ್ರ ಕತೆ ಬರ್ಕೊಂಡ್ಬರ್ಬೇಕಾದ್ರೆ ಅಷ್ಟು ಚೇಂಜಸ್ ನಮಗೆ ಮಾಡಬೇಕಾಗಿರಲ್ಲ ಬಿಕಾಸ್ ಈ ವಾಸ್ ಆಲ್ರೆಡಿ ಪ್ರಿಪೇರ್ಡ್. ದೇರ್ ಹಸ್ ಬೀನ್ ದಟ್ ವೇ. ಆ್ಯಂಡ್ ಅಜನೀಶ್ ಅವರು ಅಷ್ಟೇ, ಐ ಥಿಂಕ್ ಹಿಸ್ ಮ್ಯೂಸಿಕ್ ಆ ಸಿನಿಮಾ ಮಾಡಬೇಕಾದ್ರೆ ಐ ಥಿಂಕ್ ದೇ ವಾಸ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕ್ಯಾರೆಕ್ಟರ್ ಪರ್ಸನಾಲಿಟಿ. ಈ ಸಲ ಒಂದು 10 ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ದಟ್ ವೇ ಆಸ್ ಐ ಟೋಲ್ಡ್ ಯು, ಇದೇ ಥರ ಟೀಮ್ ವರ್ಕ್ ಮಾಡಿದಾಗ ಇಟ್ ಮೇಕ್ಸ್ ಲೈಫ್ ಲಿಟಲ್ ಈಸಿ. ಎವ್ರಿಬಡಿ ಆರ್ ಇನ್ ದ ಸೇಮ್ ಪೇಜ್. ಸುದೀಪ್ ಸರ್, ಮೊನ್ನೆ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ನೀವು ಬರೆದಿದ್ರಿ. ಸೊ ನಮಗೆಲ್ಲ ಅಂದರೆ ನಿಮ್ಮ ಫ್ಯಾನ್ಸ್ಗೂ ಸೇರಿದಂತೆ ನಿಮ್ಮನ್ನು ಆ ಥರದ ಪಾತ್ರಗಳಲ್ಲಿ, ಅಂದರೆ ನೀವು ರಿಯಲ್ ಲೈಫಲ್ಲೂ ಸ್ಟೈಲಿಶ್ ಆ್ಯಟಿಟ್ಯೂಡ್ ತೋರಿಸ್ತೀರಾ, ಮತ್ತು ರಿಯಲ್ ಲೈಫ್ನಲ್ಲೂ ಸೇಮ್ ಆ್ಯಸ್ ಇಟ್ ಈಸ್ ಸ್ಟೈಲಿಶ್ ಆ್ಯಟಿಟ್ಯೂಡ್. ಆದರೆ ಸುದೀಪ್ ಸರ್ ಒಂದು ಪಂಚೆ ಕಟ್ಕೊಂಡು ಹಳ್ಳಿಲಿ ಸಾಮಾನ್ಯ ಕಾಮನ್ ಮ್ಯಾನ್ ಆಗಿ ತಲೆಗೆ ಆಯಿಲ್ ಹಾಕ್ಕೊಂಡು ಆ ಥರ, ಆಮೇಲೆ ನಿಮ್ಮ ರಿಯಲ್ ಲೈಫಲ್ಲಿ ದೊಡ್ಡ ಮಗಳಿದ್ದಾಳೆ. ಸೊ ಆ ಥರ ಒಬ್ಬ ದೊಡ್ಡ ಮಗಳು ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬೋದು ನಾವು ಮತ್ತೊಂದು ಲೇಯರ್ ಸುದೀಪ್ ಅವರನ್ನು ಅಂತ ವೆಯ್ಟ್ ಮಾಡ್ತಿದ್ದೀವಿ. ಏನಾದರೂ ಆ ಥರದ ಪಾತ್ರಗಳಲ್ಲಿ ನಿಮ್ಮನ್ನು ನಾವು ನೋಡೋ ಚಾನ್ಸ್ ಏನಾದರೂ? ಎಲ್ಲಿಗೆ ಎಣ್ಣೆ ಹಾಕೊಂಡಂದಿದ್ದು ನಿಮ್ಮ ಕೂದಲು ತುಂಬಾ ಸ್ಟೈಲಿಶ್ ಆಗಿರುತ್ತೆ ಮೂವೀಸಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ. ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ಮ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನು ಬಿಟ್ಟು ಏನಾದರೂ ಬೇರೆ ಥರ ಏನಾದರೂ ಮಾಡ್ಬೋದಾ ಸರ್? ಸಿ, ವೆರಿ ವ್ಯಾಲಿಡ್ ಕ್ವೆಶ್ಚನ್. ಲೆಟ್ ಅಸ್ ಗೋ ಬ್ಯಾಕ್ ಇನ್ ಟೈಮ್ ಲಿಟಲ್. ಹುಚ್ಚ ಮಾಡಿದೆ, ವಾಲಿ, ದಮ್, ಅದಾದಮೇಲೆ ಸ್ವಾತಿ ಮುತ್ತು, ಸ್ವಲ್ಪ ಈ ಕಡೆ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು. ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್, ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದರೆ ನಾನು ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋಣ, ನಂಗೆ ನೆಸೆಸಿಟಿ ಇಲ್ಲ ಅಂತ. ಒಂದು ಟೈಮ್ ಆದಮೇಲೆ ಅರ್ಥ ಆಯಿತು, ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋಗ್ ಇಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇ ಈಸ್ ಕಮರ್ಷಿಯಲಿ, ಬಿಕಾಸ್ ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆ್ಯಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆ್ಯಕ್ಟರ್ ಅಂತ ಬಂದಾಗ ಪರ್ಸ್ನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್ ಟು ಟೆಲ್ ಅ ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಆವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆವ್ರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟೆಡ್ ಬೈ ರವಿ ಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ತೊಗೊಂಡು ಬೇರೆ ಕಡೆ ಬಿಟ್ಟರು. So this is something that I learned, that there is a way we can tell anything. But ಈಗ ಬರ್ತಾ ನೀವು ಅದಾದ್ಮೇಲೆ ನೋಡಿ ರನ್ನ, whatever I did. But today times is not permitting us, especially here. But Tamilali, I think in Malayalam, they have that provision that ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕತೆ ಕೂತ್ಕೊಳ್ಳೋಕೆ ಬೇಕಾದ್ರೆ ನಾವು ವಿ ಆಲ್ ಟೀಮ್ನು, ನಾನು ಇವತ್ತಿಗೂ ಆ ಥರ ಒಂದು ಕತೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಐ ಹ್ಯಾಡ್ ಸೆಟ್, ಇವ್ರದ್ದು ತಮಿಳಲ್ಲಿ ಮಹಾರಾಜ ಅಂತ ಒಂದು ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಉಂಗಳಿಗೆ ಕೇಟಿರ್ಕೆ ನಾನು ನನಗೆ ಮಹಾರಾಜ ಪಡೋ, ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರು ಈ ಥರ ಕತೆ ಇಲ್ವ ನಿಮ್ಮ ಹತ್ರ, ಈ ಥರ ಬರ್ಕೊಂಬನ್ನಿ ನಾವು ಮಾಡೋಣ ಅಂದರೆ ಯಾವ ಥರ ಅಂದರೆ ಜಸ್ಟ್ ದ ರೆಫರೆನ್ಸ್ ಆಗಿ ಹೇಳ್ತಾ ಇರೋದು. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಟೂರಿಸ್ಟ್ ಅನ್ನೋ ಸಿನಿಮಾ ನಿಮಗೆ ಇಷ್ಟ ಆಗಬೇಕಾದ್ರೆ it is not just the writing, it is the execution of the writing. You need a director of that sort who can write like that and have the sensibilities to conceive it. ಆ ಥರ ಸಿಕ್ಕಿದ್ದಿನ ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ ನಾನು. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಮ್ಯಾನ್ ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಿಕಲ್ಸ್ ಟು ಹ್ಯಾಪನ್ ಇನ್ ಆರ್ ಲೈಫ್.
Sudeep sir, Yes, ma'am. I have two questions. First one, ರೀಸೆಂಟ್ಲಿ ಮ್ಯಾಕ್ ಸಿನಿಮಾ ಹಿಟ್ ಆಯಿತು, ಜೊತೆಗೆ ಆ ಸಿನಿಮಾ ಹೇಗೆ ಶುರುವಾಯಿತು ಹೇಗೆ ಮುಗೀತು ಅನ್ನೋವಂಥದ್ದು ಗೊತ್ತಾಗಲಿಲ್ಲ. ರೀಸೆಂಟ್ಲಿ ಪೀಪಲ್ ದಿಸ್ ಜನ್ರೇಷನ್ ನೀಡ್ ಲೈಕ್ ಇನ್ಸ್ಟಂಟ್ ಕ್ವಿಕ್, ಬೇಗ ಆಗಬೇಕು ಸಿನಿಮಾ, ಬೇಗ ನೋಡಬೇಕು ಅನ್ನೋವಂಥದ್ದು. ಆ ಮೋಡ್, ಫಾಸ್ಟ್ ಮೋಡ್ ಅನ್ನೋವಂಥದ್ದು ಮ್ಯಾಕ್ ಸಿನಿಮಾದಲ್ಲಿ ಇತ್ತು. ಸೊ ಈ ಸಿನಿಮಾನು ಅದೇ ರೀತಿ ಫಾಸ್ಟ್ ಮೋಡಲ್ಲಿ ಕರ್ಕೊಂಡು ಹೋಗುತ್ತಾ? Yeah, I just said it is a fast-paced film and ಯಾವ ಥರ ಶೂಟಿಂಗ್ ಅಲ್ಲೋ ಅಥವಾ ಸ್ಕ್ರೀನ್ ಪ್ಲೇ ಅಲ್ಲ? ಎವ್ರಿಥಿಂಗ್. ಶೂಟಿಂಗ್ ಅಲ್ಲಿ ನಾನು ಈಗಲೇ ಹೇಳಿದ್ನಲ್ಲ, ವಿ ವಾಂಟ್ ಟು ರಿಲೀಸ್ ಇಟ್, ವಿ ಆರ್ ಟ್ರೈಂಗ್ ಟು, ವಿ ಆರ್ ಗೋನ್ ಟು ಪ್ಲಾನ್ ಟು ರಿಲೀಸ್ ಇನ್ ಡಿಸೆಂಬರ್ ಅಂದ್ಮೇಲೆ ಇಟ್ ಇಸ್ ಗೋನ್ ಟು ಬಿ ಫಾಸ್ಟ್ ಪೇಸ್. ಸ್ಕ್ರೀನ್ ಪ್ಲೇ ವೈಸ್ ನಾನು ಹೇಳಿದೆ, ಇವ್ರು ಬರೆಯೋದೇ ಹಾಗೆ, ಇಟ್ ಇಸ್ ಅ ವೆರಿ ಫಾಸ್ಟ್ ಪೇಸ್ ಫಿಲ್ಮ್ ಹಾಗೆ ಅಂದ್ಬಿಟ್ಟು ಅಂತ. ಸೆಕೆಂಡ್ಲಿ, ಐ ಸ್ಟ್ರಾಂಗ್ಲಿ ಬಿಲೀವ್, ನಾನು ನಿಮ್ಮ ಬಡ್ಜೆಟ್ ಆಫ್ ದ ಸಿನಿಮಾ ಎಷ್ಟೇ ದೊಡ್ಡದಿರಲಿ, ಹವೆವರ್ ಬಿಗ್ ಯೋರ್ ಫಿಲ್ಮ್ ಇಸ್, ಐ ಥಿಂಕ್ ಸ್ಪೆಂಡ್ 1 year ಆನ್ ದ ಪ್ಲಾನಿಂಗ್, ನೋ ಪ್ರಾಬ್ಲಮ್. ಬಟ್ ಆಫ್ಟರ್ ದಟ್ ಯುವರ್ ಎಕ್ಸಿಕ್ಯೂಷನ್ ಹ್ಯಾಸ್ ಟು ಬಿ ವೆರಿ ಫಾಸ್ಟ್. ಅವಾಗಲೇ there is a meaning for business, money, a lot of money is involved today in production. I think production we shouldn't waste time. But yeah, spend 1.5 years planning it. Setting ಹೋದ್ಮೇಲೆ I think we should plan to get it out as soon as possible. At least we try. ಮೈ ಸೆಕೆಂಡ್ ಕ್ವಶನ್, ಕೆಲವು ಬಾರಿ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮಿಯೋ ರೋಲ್ ಮಾಡಿದ್ದೀರಾ, ಇನ್ನು ಕೆಲವು ಸಲ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿರುವಂಥದ್ದು. ಸದ್ಯಕ್ಕೆ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮಿಯೋ ರೋಲ್ ಮಾಡಿರುವಂಥದ್ದು, ಆದರೆ ಈಗ KD ಅಡ್ಡದಲ್ಲಿ ನೀವು ಕ್ಯಾಮಿಯೋ ರೋಲ್ ಆಗಿ ಕಾಣಿಸ್ಕೊಳ್ತಿದ್ದೀರಾ ಅನ್ನೋಂಥ ಒಂದು ಸುದ್ದಿ ಓಡಾಡ್ತಿದೆ. ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಅಂದ್ರೆ ಒಂದು ಪ್ರೆಸ್ ಮೀಟಿಂಗಿಗೆ, ಅಲ್ಲೋ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ, ನಾನು KVN ಅವರು ಒಳ್ಳೆ ಬ್ಯಾನರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ, ಅವ್ರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಇಟ್ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲಮ್ಮ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತಾಡೋ ತಪ್ಪಾಗುತ್ತೆ, ನಾನು ಮಾತಾಡಲ್ಲ. ಸುದೀಪ್ ಸರ್, ನನ್ನ ಪ್ರಶ್ನೆ ಪ್ರವೀಣ್ ಅಂತೇಳಿ ರಿಪಬ್ಲಿಕ್ ಕನ್ನಡದಿಂದ. ಈ 47 ಔಟ್ಲುಕ್ ಅದ್ಭುತವಾಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಡಿಸೆಂಬರಲ್ಲಿ ಸಿನಿಮಾನ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು, ದೊಡ್ಡ ದೊಡ್ಡ ಚಿತ್ರನಟರ ಸಿನಿಮಾಗಳು ಮಿನಿಮಮ್ 1 ರಿಂದ 1.5 ವರ್ಷ ತಗೊಳುತ್ತೆ ಒಂದು ತೆರೆಗೆ ಬರಬೇಕಾದ್ರೆ. ಪ್ರಮೋಷನ್ ಆಗಿರ್ಬೋದು, ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು, ಆ ಥರದ್ದು. ಇಷ್ಟು ಬೇಗ ತರ್ಲಿಕ್ಕೆ ಸಾಧ್ಯನಂತ. ಎರಡನೇ ಪ್ರಶ್ನೆ ಏನಂದ್ರೆ, ಸುದೀಪ್ ಸರ್ ಆಡುಮುಟ್ಟದ ಸೊಪ್ಪಿಲ್ಲ, ಸುದೀಪ್ ಸರ್ ನುಗ್ಗದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಟನೆ, ನಿರೂಪಣೆ, ಕಾರ್ ರೇಸಿಂಗ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಾ. ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ? ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತೇಳಿ. ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ. ಟೈಮ್ ಮ್ಯಾನೇಜ್ಮೆಂಟಿಂಗ್ ಹೆಂಗ್ ಸಾಧ್ಯ? ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ ಅಂತೇಳಿ ಕಾದು ನೋಡಿ. ವಿ ಹ್ಯಾವ್ ಟು, ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು. ಮಾಡೋಕ್ಕಾಗದಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠ ಅಥವಾ ಏನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾನು ಈ ವರ್ಷ ಬರಬೇಕು, ಚಿತ್ರರಂಗಕ್ಕೂ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ, ಅದರೊಟ್ಟಿಗೆ ನಮ್ಮದು ಒಂದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ, ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದಿರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡ್ದಲ್ಲೇ ಇರಲಿ, ಸೆಕೆಂಡ್ರಿ ಅದು. ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶ್ರದ್ಧೆ ಪ್ರಯತ್ನದಲ್ಲಿದ್ದೀವಿ ನಾವು. ಆ್ಯಂಡ್ ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್, ಅಕ್ಟೋಬರ್ ಮಿಡ್, ನವಂಬರ್ ಬಿಗಿನಿಂಗಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು, ಊರಲ್ಲಿ ಯಾರು ಬರಲಿಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಸಿನಿಮಾ. ಇಲ್ಲಾಂದ್ರೆ ಯು ವುಡ್ ಹ್ಯಾವ್ ಗಾಟ್ ದಟ್ ಔಟ್. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಂಗೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಆರ್ ಟ್ರೈಂಗ್. ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು. ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ದೀರಾ, ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಸೊ ಈ ಸಿನಿಮಾ ಲುಕ್ನ ನೀವು ಬಿಗ್ ಬಾಸ್ಗೆ ತೊಗೊಂಡ್ಬರೋದಕ್ಕಾಗೋದಿಲ್ಲ. ಸೊ ನಿಮ್ಮ ಲುಕ್ಸ್ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ? ಹಾಗೆ ಸಿನಿಮಾದಲ್ಲಿ 3 ಶೇಡಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು. ಸೊ ಈ 3 ಶೇಡಲ್ಲಿ ನಿಮ್ಮ ಲುಕ್ಸ್ ಯಾವ್ಯಾವ ಥರ ಇರುತ್ತೆ, ಅದ್ರ ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ? ಎಲ್ಲ ಶಾರದನ ಹತ್ರ ಟ್ರೈನಿಂಗ್ ತೊಗೊಂಡ್ಬಿಟ್ಟಿದ್ದೀರ. 4 ಪ್ರಶ್ನೆ ದಪ್ಪ ಫಸ್ಟ್ ಒಂದು ಮರ್ತೋಗ್ಬಿಡುತ್ತೆ.
ಇಲ್ಲಿ ನೀವೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ. ನಾನು ಈ ಪಾತ್ರಕ್ಕೆ 3 ಶೇಡ್ ಇದೆ ಅಂತ ಹೇಳಿಲ್ಲ. ಈ ಸಿನಿಮಾದಲ್ಲಿ 3 ಲೇಯರ್ಸ್ ಇದೆ ಅಂತ ಹೇಳಿದ್ದೀನಿ. ಮ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ 1 ಲೇಯರಲ್ಲಿ ಹೋಗುತ್ತೆ, ಇದು 3 ಲೇಯರ್. ಅಂದರೆ ಅಷ್ಟು ಸ್ಕ್ರೀನ್ ಪ್ಲೇ ಟ್ವಿಸ್ಟ್ಗಳಿದೆ, ಟರ್ನ್ಸ್ಗಳಿದೆ, ಆ್ಯಂಡ್ ಒಂದು ಸ್ಪೀಡ್ ಇದೆ. ಶೇಡ್ ಒಂದೇ ಬರುತ್ತೆ. ಓಕೆ, ನಂಬರ್ 1 ಬಿಗ್ ಬಾಸ್. ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದರೆ, ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಲ್ಲ. ಕರೆಕ್ಟ್, ಅಲ್ಲಿ ಏನು ಮುಚ್ಚುಮರೆ ಮಾಡೋಕ್ಕಾಗಲ್ಲ. ಹಬ್ಬ ಅಂದರೆ ಒಂಚೂರು ಕೂದಲು ಆ ಕಡೆ ಈ ಕಡೆ ಮಾಡ್ಕೊಬಾರ್ದು, ಮೇಕಪ್ಗಳು ಒಂಚೂರು ಚೇಂಜಸ್ ಕಾಣಿಸ್ಕೊಬೋದು. ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆನೇ ಹಾಗೆ. ಏನಂತಂದರೆ ಇದ್ದಿದ್ದನ್ನು ಹಾಕಿ ತೋರಿಸೋದು. ಅದು ಮನೆ ಒಳಗಡೆ ಇರಲಿ, ವೇದಿಕೆ ಮೇಲೆ ಇರಲಿ, ನಮ್ಮನ್ನು ಹಾಗೆ ತೋರಿಸ್ಕೊಳ್ಳೇಬೇಕು. ನಾನು ಐ ಕಾಂಟ್ ಡು ಎನಿಥಿಂಗ್ ಅಬೌಟ್ ಇಟ್, ಬಟ್ ಐ ವಿಲ್ ಮ್ಯಾನೇಜ್. ಸುದೀಪ್ ಸರ್, ಶಿವ ವಿಜಯನಿಂದ 45 K45 ವಿಜಯ ಕಾರ್ತಿಕನ್ ಸರ್ ಜೊತೆಗೆ ಮಾಡಿದ್ವಿ. ಮತ್ತು ಬ್ಯಾಕ್ 47 ವಿಜಯ ಕಾರ್ತಿಕನ್ ಸರ್ ಅವ್ರ ಜೊತೆಗೆ ಫಿಲಮ್ ಅನೌನ್ಸ್ ಮಾಡಿದ್ದೀರಾ. ಯಾಕೆ ಇವರೇ ಪಿಕ್ ಮಾಡ್ಕೊಂಡ್ರಿ? ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರು, ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ. ಅವರೇ ಮುಖ್ಯ ಕಾರಣ ಏನಕ್ಕೆ ನಿಮಗೆ? ಯಾಕಂದ್ರೆ ನನಗೆ ಓಕೆ, ನಾನು ಇವತ್ತು ಅದೇ ಅನ್ನ ತಿನ್ನೋದು, ನಾಳೆ ಅದೇ ಅನ್ನ ತಿನ್ನೋದು. ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಕಡೆ ಹೋಗ್ತೀನಿ ತಿನ್ನೋದಕ್ಕೆ. ಇಲ್ಲಪ್ಪ ಇದೇ ಬಡ್ಸಿರೋದ್ರಿಂದ ಅದೇ ಓಕೆ, ನನಗಿದು ಓಕೆ, ಸೆಟ್ ಆಯಿತು, ಓಕೆ. ಅವ್ರ ಹತ್ರನೇ ಇನ್ನೊಂದು ಕತೆ ಇತ್ತು, ಓಕೆ. ಇವಾಗ ಒಂದು ಸಿನಿಮಾ ಸಕ್ಸಸ್ ಆದಮೇಲೆ ಅವರೂ ಕುತ್ಕೊಂಡು ಕತೆ ಬರೆದು ಟೈಮ್ ಆಗುತ್ತೆ. ಬಟ್ ಹಿ ವಾಸ್ ರೆಡಿ, ಈ ಕೇಮ್ ಬ್ಯಾಕ್. ಸರ್ ಇನ್ನೊಂದು ಕತೆ ಇದೆ ಸರ್, ನಿಮಗೆ ಹೇಳ್ಬೋದಾ? ಬನ್ನಿ, ಇನ್ನೊಂದು ಹೇಳಿದ್ರು, ಇಷ್ಟ ಆಯಿತು ನನಗೆ. ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ, ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಯಾಕೆಂದ್ರೆ, ಬಿಕಾಸ್ ಐ ಆಮ್ ನಾಟ್ ಸೊ ಕಮಿಟೆಡ್ ಸರ್. ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಒಪ್ಕೊಂಡು ಕೂತ್ಕೊಳ್ಳಲ್ಲ. ಐ ಲೈಕ್ ಟು ಕೀಪ್ ಮೈ ಸೆಲ್ಫ್ ಫ್ರೀ. ಯಾವುದೇ ಡಿಸ್ಕಷನ್ ನಡೀತಾ ಇದ್ರೂ ನಾನು ಅಡ್ವಾನ್ಸಸ್ ಎಲ್ಲ ತೊಗೊಂಡು ಇಟ್ಕೊಳಕ್ಕೆ ಹೋಗಲ್ಲ. ಕಾರಣ ಏನಂದರೆ, ಐ ಶುಡ್ ಬಿ ಏಬಲ್ ಟು ಡಿಸೈಡ್ ಎನಿಥಿಂಗ್ ಎನಿ ಟೈಮ್. ಯಾರಾದರೂ ಒಬ್ಬರು ನಮ್ಮ ಡಿಸ್ಕಷನ್ಸ್ ಮಧ್ಯದಲ್ಲಿ ಇನ್ನೊಬ್ಬರು ಬಂದು ಒಂದು ಕತೆ ಹೇಳೋದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಐ ವುಡ್ ಲೈಕ್ ಟು ಡೂ ಇಟ್. ಸೇರಿದೆ ಒಂದು, ಅವ್ರಿಗೆ ಹಾಕ್ಕೊಡಿ ಪ್ಲೀಸ್. ಐ ಆಮ್ ಸೋ ಸಾರಿ. ನೋ ವಿ ಆರ್ ಸಾರಿ ಮ್ಯಾಮ್, ವಿ ಆರ್ ಸಾರಿ, ಐ ಡಿಂಟ್ ಇವನ್ ಸಿ ದಟ್. ನೋ ಸಿಟ್ ಡೌನ್, ಅಟ್ಲೀಸ್ಟ್ ಗೋ ಸಿಟ್ ದೇರ್. ನೋ ಪ್ರಾಬ್ಲಮ್, ಯು ಸಿಟ್ ಡೌನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್. ಸೊ ಅವ್ರು ರೆಡಿಯಾಗಿ ಬಂದ್ರಿ ಸಲ. ಸೊ ನನ್ನ ಕಮಿಟ್ಮೆಂಟ್ಸಲ್ಲಿ ಏನಂದರೆ, ನಾನು ಇನ್ನೂ ಕೆಲವು ಬೇರೆ ನನ್ನ ಲೈಫಲ್ಲಿ ಇರುವಂಥ ಬೇರೆ ನಿರ್ಮಾಪಕರಿಗೆ ಹೇಳಬೇಕಷ್ಟೇ, ಸರ್ ಐ ಆಮ್ ಸ್ಟಾರ್ಟಿಂಗ್ ದಿಸ್ ಅಂತ. ಯಾರೂ ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದು ರೆಡಿ ಇರಲ್ಲ, ನಾನು ದುಡ್ಡು ಮುಟ್ಟಿರಲ್ಲ. ಇಟ್ ಮೇಕ್ಸ್ ಲೈಫ್ ಈಸಿ. ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್. ನನಗೆ ಬರ್ತಿದ್ದ ಹಾಗೆ ಅದು ಎಕ್ಸೈಟ್ ಆದ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ, ಫ್ರೀನೂ ಇರ್ತೀನಿ. ದಟ್ಸ್ ವಾಟ್ ಐ ಆ್ಯಂಡ್ ಹಿ ಎಕ್ಸೈಟೆಡ್ ಮೀ ವಿತ್ ದ ಸ್ಕ್ರಿಪ್ಟ್. ಸರ್, ಇಲ್ಲಿ ಏನಾದರೂ ಸಿಗ್ನೇಚರ್ ಸ್ಟೆಪ್, ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡ್ಬೋದಾ? ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸಲ್ಲಿ ಒಂದು ಸ್ಟೆಪ್ ಇತ್ತು, ಆ ಥರ ಇಲ್ಲಿ ನೀವು ಇನ್ನೊಂದು ಹೇಳ್ತೀನಿ, ಇದು ಮ್ಯಾಕ್ಸ್ ಅಲ್ಲ, ಇದರಲ್ಲಿ ಇದ್ರೆ ಬೇರೆ ಟೈಪ್ ಇರುತ್ತೆ. ಇದು ಮ್ಯಾಕ್ಸ್ ಅಲ್ಲ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವಾಗಿಂದ ಎಲ್ಲರೂ ನೀವು ಮ್ಯಾಕ್ಸ್ ಅಂತ ಏನು ಹೇಳ್ತಾ ಇದ್ರಿ, ಈ ಪ್ರಮೋಷನ್ ನನಗೆ ಫಸ್ಟ್ ಪಿಕ್ಚರಲ್ಲೇ ಸಿಕ್ಬಿಟ್ಟಿದ್ರೆ ಇನ್ನೊಂದು 10 ಕೋಟಿ ರೂಪಾಯಿ ಜಾಸ್ತಿ ಆಗ್ಬಿಡೋದು. ಇದು ಮ್ಯಾಕ್ಸ್ ಅಲ್ಲ. ಸೊ ಕೇಳಿ, ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ದು ಕರೆಕ್ಟ್. ಆ ನಿರ್ದೇಶಕ ಅದನ್ನು ಕ್ರಿಯೇಟ್ ಮಾಡಿದವ್ರೆ ಇನ್ನು 10 ಪಟ್ಟು ಜಾಸ್ತಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಯೋಚನೆ ಮಾಡಿದ್ದಾರೆ. ಬಟ್ ಆ ಸಿನಿಮಾದಲ್ಲಿ ಇದೆ ಅಂತ ಇದರಲ್ಲಿ ಇರಬೇಕು ಅಂತ ಇಲ್ಲ, ಅಥವಾ ಆ ಸಿನಿಮಾದಲ್ಲಿ ಇವ್ರು ಬರೀದೇ ಇರೋದು ಯಾವುದೂ ಇಲ್ಲ. ಇದೆ, ಎಲ್ಲ ಇದೆ, ಬಟ್ ಅದರಲ್ಲಿ ಇತ್ತು ಅಂತ ಇದರಲ್ಲಿ ಇಲ್ಲ. ಇದು ಅದು ಅಲ್ಲ. Yeah, you can expect classy marks. More, yes. Because, sir? Because that is how ನಾನು ಅರ್ಥ ಮಾಡಿಕೊಂಡೆ ಡೈರೆಕ್ಟರ್ ಕತೆ ಹೇಳ್ಬೇಕಾದ್ರೆ. ಬಿಕಾಸ್ ಈ ಕ್ಯಾರೆಕ್ಟರ್ ಬಂದು ಇಟ್ ಇಸ್ ಮೋರ್ ಫನ್, ಮೋರ್ ಮಜಾ ಸಿನಿಮಾದಲ್ಲಿ. ಇಟ್ಸ್ ನಾಟ್ ದಟ್ ಸೀರಿಯಸ್. ಸೊ ಆ ಮೂಡಲ್ಲೇ ನಾನು ಇದ್ದೀನಿ. ಡೆಫಿನೆಟ್ಲಿ ದೆಲ್ ಬಿ ಎ ಮಾಸಿ ಸಾಂಗ್ಸ್ ಇನ್ ನಮ್ಮ K47 ಇಟ್ ವಿಲ್ ಬಿ ಮೋರ್ ಫನ್ ಸಾಂಗ್ಸ್. ಎಷ್ಟು ಸಾಂಗ್ ನಿರೀಕ್ಷೆ ಮಾಡಬಹುದು? ಸದ್ಯಕ್ಕೆ ಇವಾಗ 4ರಿಂದ 5 ಹಾಡು ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾದಲ್ಲಿ. ಸೊ ಆಲ್ವೇಸ್ ವಿತ್ ಸುದೀಪ್ ಸರ್ ಇಟ್ ವಿಲ್ ರೀರೆಕಾರ್ಡಿಂಗ್ ಟೈಮಲ್ಲಿ ಅದು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ನಿಮ್ಮ ಈ ಸಿನಿಮಾದ ಆಯ್ಕೆ ಸುದೀಪ್ ಸರ್ದ ಅಥವಾ ನಿರ್ದೇಶಕರದ? ಇಬ್ಬರದ್ದು ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಸುದೀಪ್ ಸರ್ ಓಕೆ ಅಂದ್ರೇ ಅಲ್ಲಿ ಯಾರು ಬರೋಕ್ಕೆ ಇರೋದು ಸಾಧ್ಯ. ಸೊ ಸುದೀಪ್ ಸರ್ ಓಕೆ, ಅವರಿಗೆ ಡೈರೆಕ್ಟ್ರಿಗೆ ಇಷ್ಟ ಆಗಿದೆ. ಸೊ ಸುದೀಪ್ ಸರ್ ಹತ್ರ ಹೇಳಿರ್ತಾರೆ, ದೆನ್ ಸುದೀಪ್ ಸರ್ ಓಕೆ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಪ್ರೊಡಕ್ಷನು ನನ್ನನ್ನು ಓಕೆ ಅಂತ ಹೇಳಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್.
ಹೌದು, ಯಾಕಂದ್ರೆ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ, ಒಂದು ಒಬ್ಬ ದೊಡ್ಡ ಸ್ಟಾರ್ಗೆ ನಾವು ಹಾಡು ಮಾಡ್ಬೇಕಾದ್ರೆ. ಬಟ್ ನಮಗೆ ಅದು ಎಲ್ಲದಕ್ಕೂ ಅದು ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಮುಖ್ಯ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ? ಸೊ ನಮಗೆ ಅದಕ್ಕೆ ನಮಗೆ ಗೇಟ್ ಓಪನ್ ಮಾಡಿ ನೀನು ಹೆಂಗ್ ಬೇಕು ನೀವು ಹೋಗು ಅಂತ ಹೇಳಿ ಬಿಟ್ಟಾಗ ಅದು ಏನೇ ಆಗುತ್ತೆ, ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ, ನೀನು ಚೆನ್ನಾಗಿ ಸಾಂಗ್ ಮಾಡು ಅಂತ ಆದಾಗ ಸಾಂಗ್ ಬರುತ್ತೆ. ಸೊ ದಟ್ಸ್ ಕಾನ್ಫಿಡೆನ್ಸ್ ಡೈರೆಕ್ಟರ್ ಇಂದ ಮತ್ತೆ ಸುದೀಪ್ ಸರ್ ಇಂದ ಪ್ರೊಡಕ್ಷನ್ ಇಂದ ಬಂದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಹಾಡು ಬರುತ್ತೆ. ಸೊ ದಿ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ. ಸೊ ಐ ವಿಲ್ ನೆವರ್ ಥಿಂಕ್ ಅಬೌಟ್ ದ ರಿಸಲ್ಟ್, ಐ ಜಸ್ಟ್ ಎಂಜಾಯ್. ಸೊ ನನ್ನ ಕನ್ವಿಕ್ಷನ್ ಆಗೋ ತನಕ ನಾನು ಮಾಡ್ತೇನೆ. ನನ್ನ ಅಕ್ಕಪಕ್ಕ ನಿಮ್ಮಂಥವ್ರು ಇದ್ದಾರೆ, ನಾನು ಇಷ್ಟಪಡೋದು ನೀವು ನಿಲ್ಸೋದೆಲ್ಲ, ನಾನು ವಯಸ್ಸು ಆಗೋದಿಲ್ಲ, ಮುಗೀತಲ್ಲಿಗೆ. ವಿ ಆರ್ ಅನ್ ಆ್ಯಕ್ಟರ್, ಐ ಆಮ್ ಅನ್ ಆ್ಯಕ್ಟರ್ ಅಂಡ್ ಐ ಥಿಂಕ್ ನಂದು ಪರ್ಸ್ನಲ್ ಆಗಿ ನನ್ನ ಇನ್ವೆಸ್ಟ್ಮೆಂಟೇ ನಾನು. ಸೊ ನನ್ನನ್ನು ನಾನು ಚೆನ್ನಾಗಿ ನೋಡಿಕೊಂಡ್ರೆ ನಾಳೆ ಪರದೆಯಲ್ಲಿ ಚೆನ್ನಾಗಿ ಕಾಣೋಕ್ಕೆ ಸಾಧ್ಯ. ಸಿನಿಮಾ ನ್ಯಾಯ ಪ್ರತಿಯೊಬ್ಬರು ನಾನು ಹೆಂಗಿದ್ದೀನೋ ಹಂಗೆ ನೋಡೋಕ್ಕೆ ಇಷ್ಟಪಡ್ರಿ ಅಂದರೆ ತಪ್ಪಾಗುತ್ತೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಲವ್ ಮೈ ಸೆಲ್ಫ್. ಐ ಲೈಕ್ ಟು ಲುಕ್ ನೈಸ್, ಐ ಲೈಕ್ ಟು ಲುಕ್ ಬೆಟರ್. And it is not because of anything else or any competition. It is not that. I think ನನಗೆ ಪರ್ಸ್ನಲಿ ಐ ಲೈಕ್ ಟು ಫೀಲ್ ಲೆಸ್ ಗ್ರಾವಿಟಿ. ತೂಕ ಎಲ್ಲದನ್ನು ನೋಡ್ಕೊಂಡಾಗ ಏನಾಗುತ್ತೆ, ನನಗೆ ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂತಂದರೆ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್. ಯಾವ ಥರ ನೀವು ಬಟ್ಟೆ ಕೊಟ್ಟದ್ರೊಳಗೆ ನಾನು ಫಿಟ್ ಆಗ್ತಾ ಇಲ್ಲ, ಅದನ್ನು ಹಾಕೊಂಡಾಗ ನಾನು ಅಸಹ್ಯ ಕಾಣಿಸ್ತಾನೆ ಅಂದರೆ ಭಾಳ ಇದಾಗುತ್ತೆ ನನಗೆ. ಸೊ ಐ ಥಿಂಕ್ ಐ ಲೈಕ್ ಟು, ಆ್ಯಂಡ್ ಫಾರ್ ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ಐ ಡೂ ಆಲ್ ದಟ್. ಸೊ ಇಟ್ಸ್ ನಾಟ್ ಲೈಕ್ ದಟ್ 5 songs ಐ ವಿಲ್ ಓನ್ಲಿ ಆನ್ಸರ್ ಫಾರ್ ದಟ್ ಆ್ಯಂಡ್ ಮೇಕ್ ಇಟ್ ಈಸಿಯರ್ ಫಾರ್ ಯು. ಸಿಚುವೇಷನಲ್ಲಿ 2 ಹಾಡು ಬರುತ್ತೆ ಮಾಡ್ತೇನೆ, ಇನ್ನು ಮಿಕ್ಕಿದ್ದೆಲ್ಲ ಬ್ಯಾಕ್ಗ್ರೌಂಡ್ಸಲ್ಲಿ ಬರ್ತಾ ಇರುತ್ತೆ. ಅದು ಬಿಟ್ಟು ನೀವು ಮ್ಯಾಚಲ್ಲಿ ನೋಡೋಕೆ ಹೋದರೆ ಬ್ಯಾಕ್ಗ್ರೌಂಡ್ಸಲ್ಲಿ ಇನ್ನೂ ಒಂದು 7-8 ಹಾಡು ಬಂದಿತ್ತು. ಸಿಚುವೇಷನಲ್ಲಿ 2 ತಾನೆ, 2-3 ಅವಳು 2-3 ಅಷ್ಟೇ ಇರೋದು ಸಿಚುವೇಷನಲ್ಲಿ. ಅಂದರೆ ಲಿಪ್ಪಿಂಗ್ ಅಂತ ಬರೋದು, ಬೇರೆ ಎಲ್ಲದು ಬ್ಯಾಕ್ಗ್ರೌಂಡ್ಸಲ್ಲಿ ಬರುತ್ತೆ. ಇನ್ನು ಏನಿದೆ ಅವ್ರು ಹೇಳೋಕ್ಕೆ ದಟ್ಸ್ ಇಟ್. ಅವ್ರು ನೋಡಿ ಅಲ್ಲೇ ಆಕಳಿಸ್ತಾ ಇದ್ದಾರೆ ಕುತ್ಕೊಂಡು. Sir, Tyagarajan sirge one question. Yes. You are coming to Kannada after 39 years. This is your second film. What took so long to do a Kannada film? We were having a line of films, both in Satya Movies and Satyajodi Films, and we didn't have any gap, to think of any other language. But subsequently, after watching some of the lovely Kannada films, I thought we should also enter into Kannada language films. And in fact, Sudeep sir is one of my most favorite artists, so we approached him for this particular film. In fact, we have even narrated a script to Mr. Shivraj Kumar sir, and he accepted to do the film. Subsequently, because of his travel abroad, we could not go ahead with the film. And Puneet sir, yes, he liked the script, but unfortunately, that was this tragic end, and we couldn't do the film that way. But we are keen on entering into other languages as well now. Now that my sons have also become quite active, we have decided to expand into other languages. Thank you, sir. Vijay Karthikeyan, ಇವಾಗ ಹೇಗಿದೆ ಸುದೀಪ್ ಸರ್ ಜೊತೆ ನಿಮ್ಮ ರ್ಯಾಪು? ಭಯ ಪಡಲ್ವಾ? ಭಯ ಇದೆಯಾ ಇನ್ನು ಸುದೀಪ್ ಸರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ? ಭಯ ಇಲ್ಲಮ್ಮ. ಸೊ ಹೇಗೆ ಇಂಟ್ರಾಕ್ಷನ್ ನಿಮ್ಮದು ಸುದೀಪ್ ಈ ಪ್ರಾಜೆಕ್ಟಲ್ಲಿ ಹೇಗೆ ನಡೀತಾ ಇದೆ? ಭಯ ಇಲ್ಲ. ಭಯ ಇರ್ತದೆ? ಭಯ ಇಲ್ಲ. ಸಾರಿ ಪಡ್ಲಿ. Okay, that's what I'm asking. What is the interaction now with Sudeep sir? How is it now? Very good. And friendly, and jolly, and brother, my brother, all. Sudeep. Okay. என்ன சொல்றது? Heartful. Sudeep sir. ಸರ್ಗೆ ಫ್ಲೈಟ್ ಇದೆ, ಸೊ ಹಾಗೆ ಬಂದಷ್ಟು. ಸುದೀಪ್ ಸರ್ ಒಂದು ಕ್ವಶನ್. ಬಿಡಿ ಚೇರ್ ಹಾಕೊಡಿ ಅವರಿಗೆ.
Chair ಬೇಡ sir. What up, Parish? It's okay sir. Sit down, man. Sit down. No, we are extremely sorry we didn't see you from that time. No, sit down, sit down. ಸುದೀಪ್ ಸರ್ ನಮಸ್ತೆ. Hey, corner ನೋಡ್ಕೊಂಡು ಬಿಟ್ಬಿಟ್ಟು. ಸರ್ ಸುದೀಪ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇತ್ತೀಚಿನ ಸುದ್ದಿವಾಹಿನಿಯಲ್ಲಿ ನೀವೊಂದು ದಾದಾ ಅವರ ಹಾಡನ್ನು ಹಾಡ್ತೀರಾ, ತುತ್ತು ಅನ್ನ ತಿನ್ನೋಕೆ ಅಂತ ಒಂದೆರಡು ಲೈನ್ ಹಾಡ್ತೀರಾ. ತುಂಬ ಟ್ರೆಂಡ್ ಆಗುತ್ತೆ ಆ ಸಾಂಗು, ಆಮೇಲೆ ತುಂಬ ವೈರಲ್ ಕೂಡ ಆಗುತ್ತೆ. ನಿಮ್ಮ ವಾಯ್ಸಲ್ಲಿ ಮತ್ತೆ ನಾವು ಸಾಂಗ್ ಕೇಳಬೇಕು ಅಂತ ಅಂದರೆ ಯಾವಾಗ ಕೇಳ್ಬೋದು ಅಂತ? ಈಗ ಆ್ಯಕ್ಚುಲಿ 2 ಸಿನಿಮಾಗೆ ಆಲ್ರೆಡಿ ಈಗಷ್ಟೇ ಹಾಡಿದ್ದೀನಿ. ನಂದಲ್ಲ, ನನ್ನ ಗೆಳೆಯರಾದಂಥ ಒಂದು ಚಂದನ್ ಕುಮಾರ್ ಅವರ ಸಿನಿಮಾಗೊಂದು ಹಾಡಿದ್ದೀನಿ, ಹಾಗೆ ನಿರೂಪ್ ಭಂಡಾರಿ ಅವರ ಸಿನಿಮಾಗೆ ಹಾಡಿದ್ದೀನಿ. ಅದು ಈಗ ಅತಿ ಶೀಘ್ರದಲ್ಲೇ ಬರುತ್ತೆ ಸರ್. ಅದು ನನಗೆ ಹಾಡೋದಕ್ಕೇನಿಲ್ಲ, ಸ್ವಲ್ಪ ಸೋಂಬೇರಿತನ ಹಾಡೋ ವಿಚಾರದಲ್ಲಿ. ಆ ಮೈಕ್ ಮುಂದೆ ಹೋಗಿ ನಿಂತ್ಕೊಳ್ಳೋದು ಬೇಜಾರಿಲ್ಲ, ನಿಂತ್ಕೊಂಡ ತಕ್ಷಣ ತುಂಬ ಕರೆಕ್ಷನ್ ಮಾಡ್ತಾರೆ. ಶ್ರುತಿ 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 ಅಂತಿರ್ತಾರೆ. ನಮಗೆ ಯಾವ ಶ್ರುತಿ ಅಂತ ಕೇಳ್ಬೇಕು. ಏನು ನಾನು ಆಡ್ತಾ ಇದ್ದೀನಿ ತಾನೆ ಕರೆಕ್ಟಾಗಿ, ಸರಿ ಗಮ್ಮ ಪ ಪಾಪ ಪಪ ಪ ಅಂತ ನಮಗೆ ತಲೆ ಕೆಟ್ಟಿ ಏನಪ್ಪ ಅದೇ ತಾನೇ ಆಡ್ತಾ ಇದ್ದೀವಿ. ಸೊ ಕಷ್ಟಪಟ್ಟು ಹಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಆ 2 ಸಾಂಗನ್ನು ಅದ್ಭುತವಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಎಸ್ಪೆಷಲಿ ಚಂದನ್ ತುಂಬ ಚೆನ್ನಾಗಿ ಹಾಡು ಮಾಡಿದ್ದಾರೆ. ನಕುಲ್ ಹಾಡಿದ್ದೀನಿ. ಇಲ್ಲಿ ಬೇಡ ಸರ್, ಇವ್ರದ್ದು ನಮ್ಮ ಸಿನಿಮಾಗೆ ಕಿರ್ಚ್ತಾ ಇರ್ತಾರೆ ಹಾಡುಗಳು ಅಂತ. ನಾವು ಹಂಗೆಲ್ಲ ಆಡೋಕ್ಕಾಗಲ್ಲ. ಮಾಡೋದು ಸುಮ್ಮನೆ ಮಾಡ್ಕೊಂಡು ಹೋಗ್ಬಿಡೋ ಮನೆಗೆ. ಬೇರೆಯವ್ರು ಸಾಫ್ಟ್ ಆಗಿರುತ್ತೆ ಹಾಡು. ಸರ್ ಏನೇನು ಮಾಡಿಸ್ಬೇಕು ಅಂತ ಇದ್ರೆ ಸಾಧಾರಣ ಅಂತ ಕೇಳಿ, ಇವ್ರಿಗೆ ನೋಡಿದ್ರೆ ಭಯ ಆಗಲ್ವಾ ಕೇಳ್ತಾರೆ. ಏನೇನೋ ಇವ್ರದ್ದು ಭಯ ಇರ್ಕ. ಅವರ ಪಾತ್ರ ரொம்ப பயப்படுறோ எல்லாரும் ಇಂಡಸ್ಟ್ರಿயில. ಸರ್ ಅವ್ರು ಒಂದಾಲೆ ಒಂದು ಹೆಡ್ಲೈನ್ ಗ್ಯಾರಂಟಿ. ಸರ್ ಮಾತನಾಡೋವಾಗ ನಿಮ್ಮಷ್ಟು ಮೆಚುರಿಟಿಯಿಂದ ಮಾತನಾಡಬೇಕು ಅಂತಂದ್ರೆ ಎಲ್ಲರೂ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ನೀವು ಡೈಲಿ ಶಾರದಾ ಅವ್ರನ್ನ ಮೀಟ್ ಮಾಡಿ ಅವ್ರದ್ದು ಡೈಲಿ 10 ಕ್ವಶನ್ಸ್ ಕೇಳಿ ಆಟೋಮೆಟಿಕ್ ಮೆಚೂರ್ ಆಗ್ಬಿಡ್ತೀರಾ. ನೋ ಸರ್, ಹೌದು. ಇಲ್ಲ, ನಾನು ನಿಮ್ದು ಕೇಳ್ತಾ ಇರೋದು ಅಂದ್ರೆ ಈಗ ನೀವು ಒಂದು ವಿಷಯ ಹೇಳಿದ್ರಿ, ಅವ್ರು ಕೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರ, ಅದರ್ವೈಸ್ ತಮಿಳಿಯನ್ಸ್ ಇರ್ತಾರ, ತಮಿಳರು ಇರ್ತಾರ ಅಂತ. ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ, ತಮಿಳಿಯನ್ ಅವರು ಇರ್ತಾರೆ ಅಂತ. ಆದರೆ ಕೆಲವೊಬ್ರು ಮಾತಾಡೋವಾಗ ತಮ್ಮ ಭಾಷೆಯನ್ನು ಮೇಲಕ್ಕೆ ಇಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ. ಆದರೆ ನೀವು ಆ ಥರ ಮಾಡಲಿಲ್ಲ. ಎರಡೂ ಭಾಷೆನೂ ಜೊತೆಗೆ ತೆಲುಗುನೂ ಸೇರಿಸ್ಕೊಂಡ್ರಿ, 3 ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ. ಮತ್ತು ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರ ಅಂತ ಯಾರಾದರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ. ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ? ಏನು ತಿಂತೀರಾ, ಏನಾದರೂ ಸೀಕ್ರೆಟು, ಅದರ್ವೈಸ್ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಬರ್ತೀರಾ, ಇಷ್ಟು ಮಾತಾಡ್ತೀರಾ? ಸೊ ತಿಳ್ಕೊಬೋದಲ್ಲ ಸರ್ ಸೀಕ್ರೆಟ್? ಇದರಲ್ಲಿ 2 ಪಾಯಿಂಟ್ ಇದೆ. ಎಲ್ಲೂ ಸಿಗಾಕೊಳ್ಳಲ್ಲ, ಮೆಚುರಿಟಿ 2 ಬೇರೆ ಬೇರೆ. ಓಕೆ, ಸಿಗಾಕೊಂಬಾರ್ದು ಅಂತ ತೋರಿಸೋ ಮೆಚುರಿಟಿ ಅಲ್ಲ ಇದು. ಸೊ ಇಲ್ಲಿ ಏನಾಗಿದೆ, ನಮ್ಮ ಭಾಷೆ ಎತ್ತಿಡ್ಬೇಕು. ಹೌದು, ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ? ಅವ್ರ ಮನೆ ಅವ್ರದ್ದು, ನಾವು ಕನ್ನಡದವ್ರು ಅನ್ನೋದು ಇಡಿ, ಅವರು ತಮಿಳವರನ್ನ ಸೈಡಿಗಿಡಿ. ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕ್ಕೆ ಸಾಧ್ಯ. ನಮ್ಮ ಮನೆ ಉರಿತಾನೆ ಇರಬೇಕು ಅಂದ್ಬಿಟ್ಟು ಅವ್ರ ಒಲೆನ ಆರಿಸೋದು ತಪ್ಪು. ಅವ್ರ ಬ್ಯಾನರ್ ಎಲ್ಲಿಂದ ಬಂದಿದೆ? ಅವ್ರನ್ನ ಬೆಳೆಸಿದವ್ರು ಯಾರು? ಅವ್ರೀಗ ದುಡಿಮೆ ಮಾಡಿ ಕೆಲಸ ಮಾಡಿದವ್ರು ಯಾರು? ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ. ನಂಬರ್ 1. ಹಾಗಂತ ಕನ್ನಡದವ್ರು ಇಲ್ವಾ? ಇದ್ದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ಟು ಬಿಗಿನ್ ವಿತ್, ರೈಟರ್ಸ್ ಇಲ್ಲಿ ಕೂತಿರೋರು ಕನ್ನಡದವರೇನಮ್ಮ ಇವರೊಟ್ಟಿಗೆ. ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ. ಇವತ್ತಿಗೆ ಹೆಸರಾಂತವ್ರು ಇರ್ಬೋದು, ದುಡ್ಡು ಮಾಡ್ತಾ ಇರೋರು ಇರ್ಬೋದು. ಆ್ಯಂಡ್ ಸತ್ಯಜ್ಯೋತಿ ಬ್ಯಾನರ್ ಅವ್ರು ಕರೆದ್ರೆ ಯಾರು ಬೇಕಾದ್ರೂ ಸುಮಾರು ಜನ ಬಂದೇ ಬರ್ತಾರೆ. ಬಟ್ ಇಲ್ಲಿಂದ ಅವ್ರನ್ನ ಹಾಕ್ಕೊಂಡಿದ್ದಾರೆ. ಶೇಖರ್ ಚಂದ್ರು ಅಗೇನ್ ಇವರೇ ತೋರಿಸಿದ್ರು. ಇವಾಗ ಅಲ್ಲಿ AV ಒಳಗೆ DOPಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದಾರಂತ. ದೇ ಕೂಡ ಬ್ರಾಡ್. ನಮ್ಮ DOP ಶೇಖರ್ ಚಂದ್ರು, ಕರೆಕ್ಟ್ ಇದಾರಲ್ಲ, ಎಲ್ಲರೂ ಇದ್ದಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾರೋ 1-2 ಜನ ಅಲ್ಲಿಂದ ಬಂದರು ಅಂತ ತಕ್ಷಣ ಅವ್ರು ಕನ್ನಡದವ್ರು ಇಲ್ಲ ಅನ್ನೋ ತಪ್ಪಾಗುತ್ತೆ. ವಿಲ್ ಆಲ್ ಬಿ ದೇರ್. ಅದು ಮೆಚುರಿಟಿ ಅನ್ನೋದು ಏನಕ್ಕೆ ಅಂದರೆ, ಬಿಕಾಸ್ ಇಲ್ಲಿ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಉತ್ತರದಲ್ಲಿ ಆನೆಸ್ಟಿ ಇರಲಿ. ಆನೆಸ್ಟಿಯಲ್ಲಿ ಉತ್ತರ ಕೊಡ್ಬೇಕಾದ್ರೆ 1-2 ತಲೆಯಲ್ಲಿ ಇಟ್ಕೊಳ್ಳೋಣ. ನಾವು ಯಾರಿಗೂ ಹರ್ಟ್ ಮಾಡೋದು ಬೇಡ, ಯಾರನ್ನು ನೋಡ್ಸಕ್ಕೆ ನಾನು ಇಲ್ಲಿ ಬಂದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್ ಅಂಡ್ ಆನ್ಸರ್. ಐ ನೆವರ್ ಹರ್ಟ್. ಆಸ್ಕ್ ಶಾರದಾ, ಐ ನೆವರ್ ಹರ್ಟ್. ಸುದೀಪ್ ಸರ್,
ಲಾಸ್ಟ್ ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೆ ಹಾಂ, ಲಾಸ್ಟ್ ಬಿಗ್ ಬಾಸ್ ಸೀಸನ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ಒಂದು ಸೆಕೆಂಡ್, ನೀವು ಇನ್ನೊಂದೇನೋ ಕೇಳಿದ್ರೆ ಬಾಯಲ್ಲಿ ನಾನು ಇಟ್ಕೊಂಡು ಬರ್ತೀನಿ ಅಂತಲ್ಲ. ಏನು ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ. I know that because it was very sweet and the way you asked the question was very nice. பாருங்க ஏதாவது சாப்பிட்டு வாங்க, மெச்சூரிಟಿ வருது. ಏನು ಕೇಳಿ ಸರ್, ಕೇಳಿ ಮ್ಯಾಮ್. ಸಾರಿ ಸರ್, ಲಾಸ್ಟ್ ಬಿಗ್ ಬಾಸ್ ಪ್ರೆಸ್ ಮೀಟ್ ಟೈಮಲ್ಲಿ ಶಾರದಾ ಮೇಡಮ್ ನಿಮಗೊಂದು ಪ್ರಶ್ನೆ ಕೇಳಿದರು, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ರಿ. ನೀವು ಕೊಟ್ಟಿದ್ದ ಉತ್ತರನ ನನಗೆ ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ, ಎಲ್ಲ ಮಾಧ್ಯಮದವರಿಗೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ಕರಿತೀನಿ ಅಂತ ಹೇಳಿಬಿಟ್ಟು. ಶಾರದಾ ಕೇಳಿಲ್ಲ. ಇಲ್ಲ ಸರ್, ಅವರೇ ಶಾರದಾ ಅವರು ಒಂದ್ಸರಿ ನಾನು ಮಾಧ್ಯಮದವರೊಟ್ಟಿಗೆ ಊಟಕ್ಕೆ ಬರ್ತೀನಿ ಅಂತ ಹೇಳೋದೇ ಇಲ್ಲ ಅವರು. ನಾನು ಪರ್ಸನಲ್ ಆಗಿ ಯಾವಾಗ ಬರಲಿ ಹೇಳಿ, ನಾವು ಪರ್ಸನಲ್ ಆಗಿ ಮಾತಾಡಬೇಕು. ನನಗೆ ಯಾವಾಗ ಆರ್ಟಿಕಲ್ ಆ ಥರ ಹೇಳ್ತಾ ಇರ್ತಾರೆ ಪಾಪ, ಅವ್ರು ಆ ಥರ ಕೇಳಿಲ್ಲ. ಬಟ್ ಈಗ ಯಾರು ಕೇಳಿದಂತೂ ಸತ್ಯ, ಅದು ಅವರಲ್ಲ. ಹೌದು ಸರ್, ಕೇಳಿದ್ರು, ಲಾಸ್ಟ್ ಇಯರ್ ಕೇಳಿದ್ರು. ನಿಮ್ಮ ಪ್ರಶ್ನೆ ಏನು? ಅದೇ ಪ್ರಶ್ನೆ ಸರ್, ನಿಮ್ಮ ಉತ್ತರನೇ ನನ್ನ ಪ್ರಶ್ನೆ. ಯಾವಾಗ ಕರಿತೀರ ಸರ್ ಎಲ್ಲ ಮಾಧ್ಯಮದವರಿಗೆ ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯನ? ಯಾವಾಗ ಸರ್? ಖಂಡಿತ ಕರೆಯೋಣ, ಕರೆದೇ ಕರಿತೀವಿ. ಒಂದೀಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದ ಒಂಚೂರು ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡಕ್ ಹೊರಟಿದ್ದೀನಿ. ಮಾಡಿ ಮುಗಿಸ್ಕೊಂಡು ಬರ್ತಿದ್ದಾಗೆ ಬಸ್ ಬೇರೆ ಶುರು ಆಗ್ತಿದೆ, ಹೊಸ ಮೂವಿ ಬೇರೆ ಶುರು ಆಗ್ತಿದೆ. ಆ ಖುಷಿಗೆ ಸರ್, ಅಂದ್ರೆ ಆ ಖುಷಿಗೆ ಊಟ ಕೊಡಿ. ನಿಮ್ಮ ಕೈ ರುಚಿ ಸವಿಯೋ ಭಾಗ್ಯ ಸರ್ ಎಲ್ಲ ಮಾಧ್ಯಮದವರಿಗೆ. ಅಷ್ಟನ್ನಾದ್ರೊಟ್ಟಿಗೆ ಬೇರೆ ಏನಾರು ಬೇಕಾ? ವಿಜಯ್ ಸರ್, ಪೋಸ್ಟರ್ ಡಿಸೈನ್ ಕಲರಿಂಗ್ ಬಗ್ಗೆ ಅಂದ್ರೆ ನಿಮ್ಗೆ ಅದು ಕೋಇನ್ಸಿಡೆನ್ಸಾ ಇಲ್ಲ ಅಂದ್ರೆ ಅದು ರೆಡ್ ಅಂಡ್ ಎಲ್ಲೋ ನಮ್ಮ ಕರ್ನಾಟಕ ಕಲರಿಂಗ್ ರೆಪ್ರೆಸೆಂಟ್ ಮಾಡುತ್ತೆ, ಸೊ ಅದನ್ನ ಏನ್ ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ರಿ ಅಂತ? ಸಬ್ಜೆಕ್ಟ್ ಅಂಡ್ ಹೀರೋ ಗೊತ್ತಲ್ವಾ ನಿಮ್ಗೆ? ಕರ್ನಾಟಕ ಕಲರ್ ಕೆಂಪು ಅದು ಮೈಂಡಲ್ಲಿ ಇತ್ತ ಅಂತ. ಅದು ಏನಕ್ಕೆ ಕನ್ನಡ ರೆಪ್ರೆಸೆಂಟು ಆಗುತ್ತೆ ಈ ಕಡೆ, ಒಂದ್ ಕಡೆ ಸಿನಿಮಾಗೂ ಅದು ಮೂವ್ ಆಗುತ್ತೆ. ಸರ್, ನಮ್ಮ ಕರ್ನಾಟಕ ಕಲರ್ ಬಂದು ಕೆಂಪು ಮತ್ತೆ ಹಳದಿ. ಸೊ ನಿಮ್ಮ ಟೈಟಲ್ ಸಹ ಕೆಂಪು ಮತ್ತೆ ಹಳದಿ ನೋಡಿಸ್ತಾ ಇದೆ. ಅದು ಏನಾದ್ರು ಇದೆಯಾ ಅಂತ? ಅದು ಸಿನಿಮಾಗೆ ಬೇರೆ ಏನಾದ್ರು ಕೋಇನ್ಸಿಡೆನ್ಸ್? ಓಕೆ, ಥ್ಯಾಂಕ್ ಯು ಸರ್. ಎಸ್, ಹೌದೇ. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ, ಮತ್ತೆ ಡೈರೆಕ್ಷನ್ ಯಾವಾಗ ಮಾಡ್ತೀರಾ? ಈ ವರ್ಷ ಆಕ್ಚುಲಿ ಸೆಟ್ಟಿಂಗ್ ಏರ್ಬೇಕಿತ್ತು. ಬಿಕಾಸ್ ನಂದು 2 ಕತೆ ರೆಡಿ ಆಗಿ, ಪ್ರೊಡಕ್ಷನ್ ರೆಡಿ ಆಗಿ, ಎಲ್ಲ ರೆಡಿ ಆಯಿತು. ಇನ್ನೇನು ಕತೆ ಹೋಗಬೇಕು ಅಂತ ಒಬ್ಬರು ಬಂದರು. ಏನು ನಿಮ್ಮ ಕತೆ ಅಂದೆ. ಇದು ಅಂದರು. ನಮ್ಮ ಕತೆ ಸೈಡಿಗೆ ಹೋಯ್ತು. ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಬೇಕು, ಏನೋ ಮಾಡಬೇಕು ಅನ್ನೋಷ್ಟೊಳಗೆ ಅನೂಪ್ ಭಂಡಾರಿ ಬಂದರು. ನನ್ನ ಕತೆ ರೆಡಿ ಅಂದರು. ಅಲ್ಲೊಂದು ಸೈಡಿಗೆ ಹೋಯ್ತು. ಇದೇನಾಗಿದೆ ಅಂದರೆ, ಶಾರದವ್ರು ಹೇಳಿದಾಗೆ ನಾವು ಯಾರನ್ನೂ ನೆಗ್ಲೆಕ್ಟ್ ಮಾಡಲ್ಲ. ನಾವು ನಮ್ಮ ನಿರ್ದೇಶಕರನ್ನ, ನಿರ್ಮಾಪಕರನ್ನ ನಾವು ಯಾರನ್ನೂ ಸೈಡಿಗೆ ಇಟ್ಟಿಲ್ಲ. ಬಟ್ ಅವ್ರಿಗೆ ಉತ್ತರ ಕೊಡಬೇಕಂದ್ರೆ, ಒಬ್ಬ ನಿರ್ದೇಶಕರನ್ನ ನಾನು ಸೈಡಿಗೆ ಇಟ್ಟಿದ್ದಂದ್ರೆ ನನ್ನನ್ನೇ. ಅದು ನಮ್ಮೂರಿಗೋಸ್ಕರ. ವಾಟ್ ಆನ್ ಆನ್ಸರ್ ಸರ್, ವಾಟ್ ಆನ್ ಆನ್ಸರ್. ಸೊ ದಟ್ಸ್ ಆಲ್ ಇಟ್ ಇಸ್. ನೋ ಆಗಬೇಕು ಅನ್ನೋದು ಆಸೆ ಇದೆ. ಬಟ್ ಇವರೆಲ್ಲ ಕತೆ ಬರ್ಕೊಂಡು ಬರಬೇಕಾದ್ರೆ ಐ ಫೀಲ್ ಸೋ ಲವ್ಡ್ ದಟ್ ಅ ಪ್ರೊಡಕ್ಷನ್ ಹೌಸ್ ಇಸ್ ಅಪ್ರೋಚಿಂಗ್ ಮೀ, ಅ ಡೈರೆಕ್ಟರ್ ಇಸ್ ರೈಟಿಂಗ್ ಫಾರ್ ಮೀ. ಮನೆಯಲ್ಲಿ ನಮ್ಮ ತಾಯಿ ಅಡುಗೆ ಮಾಡ್ಬೇಕಾದ್ರೆ ಅಷ್ಟೇ ಪ್ರೀತಿಯಲ್ಲಿ ಊಟ ಮಾಡ್ತಾ ಇದ್ದೆ. ಏನೇ ಯಾರೇ ಪಾರ್ಸಲ್ ತಂದಿರಲಿ, ನಮ್ದಿರಲಿ, ಅವ್ರು ಏನೋ ಮಾಡಿ ಹಾಕಿದಾಗ ಒಂದು ಖುಷಿ ಇರುತ್ತೆ ಗೊತ್ತಾ, ನಮಗೋಸ್ಕರ ಮಾಡಿದ್ರು ಅಂತ. ಅದೇ ತಾಯಿಗಳ ಸ್ಥಾನದಲ್ಲಿ ನಿಲ್ಲೋರೇ ಕತೆಗಾರರು ಹಾಗೂ ನಿರ್ದೇಶಕರು. ಅವರೆಲ್ಲ ಕೂತ್ಕೊಂಡು ನಮಗೆ ಬರಿಬೇಕಾದ್ರೆ ಆ ಪ್ರೀತಿನ ಏನಾಗುತ್ತೆ, ನಾವು ಏನೇ ಮಾಡಬೇಕು ಅಂತ ಇಟ್ಟಿದ್ರು ಸೈಡಿಗೆ ಇಟ್ಬಿಟ್ಟು ಮುಂದೆ ಹೋಗ್ತೀವಿ. ದಟ್ ಇಸ್ ಒಂದು ಇಟ್ಸ್ ಎ ಹ್ಯೂಜ್ ಸ್ಯಾಕ್ರಿಫೈಸ್ ಆಲ್ಸೋ, ಬಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ಓಕೆ ಸರ್, ಬಟ್ ಕಾಯ್ತಾ ಇರ್ತೀವಿ ನಿಮ್ಮ ಡೈರೆಕ್ಷನ್ಗೋಸ್ಕರ. ಎಸ್, ನೋಡಿ, ಅವರು ಕೈ ರುಚಿ ಕಾಯ್ತಾ ಇದ್ದಾರೆ. ಶಾರದಾ ಅವರು ನಾನು ಕಾಂಟ್ರವರ್ಸಿ ಯಾವಾಗ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾರೆ. ನೀವು ಸಿನಿಮಾ ಕಾಯ್ತಾ ಇದ್ರಿ, ಎಲ್ಲ ಆಗಲಿ. I know you love me, Sharda. Hello. Thank you so much. But hello, sir. Sir, my one question is that
Actually, don't consider this as a question. Anyone, any person from the panel can take it. See, I was patiently going through all your conversations till up this time. What I concluded and what the observation I got is, what is the real success of Max? What's the real success of Max? What is the success formula? I'll tell you. The real success of the Max is you are a trendsetter. You have set a trend by not casting the heroine. Not casting the heroine, you have set a trend, and that so many experiments you have done. That is the reason the Max has become a success. And now I want you a very simple question. What is that next trend that you are going to set with K47 so that people, you can take the Kannada audiences as well as Tamil audiences beyond their expectation and prove it again a success? What is that trend that you are going to set? This is my question, of course. Still time is there. Shooting has not started. Still you can plan. Right, sir. Yes, sir. I've learned something in life, sir. The only simple lesson I have learned is, let us just work, speak less. I'm going to work and I'm going to speak less towards this project. That is the trend I'm going to set right now. Because I want to go, make the film, come back, project it, make my producer first of all happy, because as I told you, I'm very, very honored to be working for him. I'm going to make this man fall in love with me again so that he writes for me again. I want to make my friend proud. All I'm setting out today is to ensure that I give my Kannada audience the film they want to see and make them fall in love with the film all over again. That's my main take right now. ನನ್ನ ಕರ್ಣಭೂಮಿ ಕರ್ನಾಟಕಕ್ಕೆ ನಮಸ್ಕಾರಗಳು. ಮೊದಲೇ ಮ್ಯಾಕ್ಸ್ ಸಿನಿಮಾவுக்கு ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮಗಾಗಿ ಮತ್ತೊಂದು ಮೂವಿ ಮಾಡುವುದು ನನಗೆ ரொம்ப ಸಂತೋಷವಾಗಿದೆ. ಎಗೈನ್ ಈ ಅವಕಾಶ ಕೊಟ್ಟ ಪವರ್ಫುಲ್ ಮ್ಯಾನ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಾರಕ್ಕೆ ಧನ್ಯವಾದಗಳು. லெஜெண்டரி ஃபிலிம்ஸ் சதீஜரி ஃபிலிம்ஸ் ஜெயராஜ் சார் அவர்களுக்கும் நன்றி. அண்ட் அர்ஜுன் சார், செந்தில் சார், சிவராமன் சார், தேங்க்யூ சார். அண்ட் மை டீம் அஜினீஷ் சார், சேகர் சந்திர, ஆர்டர் சிவ் சார், ಗಣೇಶ್ ಬಾಬು ಅಂಡ್ ಮಂಜು ಮಾಂಡವಿಯ, ಶ್ರೀರಾಮ್ ಸರ್, ಬಾಬು ಸರ್, ಸುಗ್ರೀಮ್ ಸುಂದರ್ ಮಾಸ್ಟರ್, ಶೋಭಿ ಮಾಸ್ಟರ್. ಹಲೋ. ಸೊ ಥ್ಯಾಂಕ್ ಯು ಆಲ್. ಜಯರಾಜ್ ಸರ್, ಪ್ರಾಮಿಸ್ மை டீம் எகைன் வில் வின் எகைன். கண்டிப்பாக ஒரு சக்ஸஸ் இந்த படம் கொடுப்போம் நாங்கள். தேங்க்யூ சார். ಥ್ಯಾಂಕ್ ಯು. ಈಗ ತಾನೇ ಶುರು ಮಾಡಿದ್ದೀವಿ. ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಆ್ಯಂಡ್ ಮೊದಲೇ ಆಫ್ಟರ್ ಲಾಂಗ್ ಇಯರ್ಸ್ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಕನ್ನಡಕ್ಕೆ ಬರ್ತಾ ಇದ್ದಾರೆ ಸರ್. ವಿ ವೆಲ್ಕಮ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೇ ಈ ಸಿನಿಮಾಗೆ ಪಾರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ವಿಜಯ್ ಸರ್. ಮತ್ತು ನಾನು ಈ ಟೀಮಲ್ಲಿ ಮತ್ತೆ ಇಷ್ಟು ಬೇಗ ಶುರು ಮಾಡ್ತಾ ಇರೋದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಬಿ ಎ ಪಾರ್ಟ್ ಆಫ್ ದಿಸ್ ಐ ಆಮ್ ವೆರಿ ಹ್ಯಾಪಿ. ಈಗ ತಾನೇ ಶುರುವಾಗಿದೆ ಇದು. ಇವಾಗ ತಾನೇ ಸಾಂಗ್ಸ್ ಎಲ್ಲ ಕಂಪೋಸಿಂಗ್ ನಡೀತಾ ಇದೆ. ವಿ ಜಸ್ಟ್ ಫಿನಿಶ್ಡ್ ಎ ಟೀಸರ್. ಸೊ ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಫನ್ ವಿತ್ ಇಟ್ಸ್ ವೆರಿ ಏನಿರ್ತೀವಲ್ಲ ಫನ್ ಆಗಿ ಒಂದು ಇದಿರುತ್ತೆ ಏನಿರ್ತೀವಲ್ಲ ಮತ್ತೆ ಮತ್ತೆ ಮಾಡಿ ವರ್ಜನ್ಸ್ ಮಾಡಿ, ಬಟ್ ಇಟ್ ವಿಲ್ ಬಿ ವೆರಿ ಫನ್ ಆ್ಯಂಡ್ ಐ ಮೈ ಎಂಜಾಯ್ ದಟ್. Good morning to everybody. I just wanted to, start off my speech with in Kannada. So please, if there's been any mistake in my expressions, excuse me, and I'll try my best. ಎಲ್ಲ ಪತ್ರಿಕಾರ್ತಕ ಮಿತ್ರರಿಗೂ, ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ಕನ್ನಡದಲ್ಲಿ ನಮ್ಮ ಮಾಡೋ ಸಿನಿಮಾ ಸತ್ಯಜ್ಯೋತಿ ವಿಷ್ಣು ಸರ್ ಜೊತೆ
ಮಾಡಿದ್ದು. ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟ ಸಿನಿಮಾ ಅದು. ಸುಮಾರು ವರ್ಷಗಳ ನಂತರ ಕನ್ನಡದಲ್ಲಿ ಸಿನಿಮಾ ಮತ್ತೆ ಎದ್ದಿವಿ. ಈ ಸಾರಿ ನಮಗೆ ಕಿಚ್ಚ ಸುದೀಪ್ ಸರ್ ಸಿಕ್ಕಿದ್ದಾರೆ. ಅವರ ಜೊತೆ ಬಿಗ್ ಸಿನಿಮಾ ಮತ್ತೆ ಇದ್ದೀವಿ. ನಿಮ್ಮ ಎಲ್ಲ ಸಪೋರ್ಟ್ ನಮಗೆ ಬೇಕೇ. ಮುಂದೆ ಕನ್ನಡದಲ್ಲಿ ತುಂಬ ಸಿನಿಮಾ ಮಾಡಬೇಕು ಅಂದುಕೊಂಡಿವಿ. ಕನ್ನಡ ಜನತೆ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತೀವಿ. ಥ್ಯಾಂಕ್ ಯು. I'm sure by the end of the movie, I'll be able to give my entire speech in Kannada in the success meet. And I'm sure we will break all his previous records, and the Kicha Sir's film will set an all-time record with this combination. I'm very confident, and we need your support. Thank you very much. This film is going to be a very good experience for you all, because we have a strongest person, a superstar, Mr. Kicha Sudeep is there with us, and Dinesh, Mr. Vijay Karthikeya. This will be a wonderful experience for you, for the audience, and wishing you and the team all the best, and hope to see you on the success meet with me speaking in very good Kannada. Thank you. ಪ್ರೊಡಕ್ಷನ್ ಹೌಸಿಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸಿಂದ ನಿಮ್ಮ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸಿದೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಆ್ಯಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ. ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ಥರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ಟಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದರೆ ಬುಜ್ಜಿ ಥರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ಥರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ಥರ, ಸೂಪರ್ ಕಾರ್ ಅದು. ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ. ಇಲ್ಲ, ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು. ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡು ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಯಾವುದೋ ಜೋಶಲ್ಲಿ ಬಿಟ್ಟು ಅದನ್ನು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ ಸರ್, ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರಾಗಿ ತೋರಿಸಿದ್ರು. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನು ಸೂಪರಾಗಿ ತೋರಿಸಿದ್ರು ಇವರು. ಅಂದರೆ ಲೈಕ್ ಖುಷಿ ಆಯಿತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನು ಇವರು ತುಂಬಾ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದರು. ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಅಲ್ಲಿ ನೀವು ಆಫ್ ಮಾಡಿಬಿಟ್ಟಿರ್ತೀರ. ಈ ಟೀಸರ್ನಲ್ಲೂ ಅದೇ ಥರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ ಇದೆ, ಆದರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇರೋದು 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ ಏನು ಬೇಕು ಅನ್ನೋ ಪಲ್ಸ್ನ ಇವ್ರು ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದ್ರ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ, ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನು ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡೋಕ್ಕೆ ನೋಡ್ತಾರೆ.
ಕನ್ಸ್ಯೂಮ್ ಮಾಡೋಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ, ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕು ಇದನ್ನು ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲಲ್ಲಿದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಚ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ, ಅಥವಾ ಈ ಪ್ರೊಡಕ್ಷನ್ ಹೌಸಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಒಂದು ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರದು? ಇಸ್ ಇಟ್ ದ ಹಾಲ್? ಹಾಲ್, ಓಕೆ ಸರ್, ಸಾರಿ, ಎಸ್. ಹಲೋ ಸರ್, ಇವಾಗ ಕೇಳ್ತಿದ್ಯಾ? ಓಕೆ. ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟು, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು, ಮತ್ತು ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ பண்ணுறதுக்கு ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ, ನನಗೆ ಸತ್ಯವಾಗ್ಲೂ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತಗೊಳ್ಳ ಕಾಸು ಅಂತ ಕೊಡಕ್ಕೆ ಬಂದ್ರೆ ಇದು ಆಷಾಢ ಬೇಡ ಅಂತೀವ, ಫಸ್ಟ್ ಕೊಡು ಕೊಡು ಅಂತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕಥೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತಾ, ಈ ಟೈಮ್ ಲೈನ್ನ ತಲೆಯಲ್ಲಿ ಹಿಡ್ಕೊತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಅನಫ್, ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವು ಹೇಳೇ ಗೊತ್ತಾಗ್ತಾ ಇರೋದು ನನಗೆ ಇದು ಆಷಾಢ ಅಂದ್ಬಿಟ್ಟು. ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್, ನಂಬರ್ 1. ಎರಡನೇದು, ಕನ್ನಡದಲ್ಲಿ ಮ್ಯಾಕ್ಸ್ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತು ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ಮ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳ್ನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬ ದೊಡ್ಡ ರೇಂಜಲ್ಲಿ, ತುಂಬ ದೊಡ್ಡ ರೀತಿಯಲ್ಲಿ ನಿಂತಂಥ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟ್ಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡೋಕೆ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್, ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದಮೇಲೆ ಅವರಿಗೆ ತಮಿಳ್ ಮಾರ್ಕೆಟಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಮಾರ್ಕೆಟ್ ಅನ್ನೋದು ಏನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನು ಹೇಳ್ತಾ ಇದ್ದೀರಿ, 2012 ಈಗಾಗಲೇ ನೋಡಿಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟು. ಬಟ್ ಬಂದು ಮಾಡಿದ್ದು ಕನ್ನಡನೇ ಆಮೇಲೆ ಅಲ್ವೇ. ಅವ್ರದ್ದು ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ಮದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡ್ಬೋದು? ಒಂದು, ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಎಗೇನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನ್ ಮಾಡೋದು ಹೇಳಿ. ಇವರು ಏನೇನು ನಿರೀಕ್ಷೆ ಮಾಡ್ಬೋದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು? 100%. See, it's a different script, it's a different module.
ಒಂದು ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫ್ರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯಿತು ಅಂದರೆ ನೀವು ಒಂದು ನೋಡಿಲ್ದೇ ಇರೋದು ನೋಡೋಕ್ಕೆ ಸಿಕ್ತು ನಿಮಗೆ ತುಂಬ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫ್ರೆಂಟ್ ಪರ್ಸನ್ ನಾನು ಹೇಳಿದೆ. ಹಾಗೂ ಎಸ್, ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳಬೇಕು ಯಾಕೆ ಅಲ್ಲ, ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕು ಹಂಗೆ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಮುಂದಿನ ಸಿನಿಮಾದಲ್ಲ. ಸೊ ಇಟ್ ವಿಲ್ ಬಿ ದೇರ್, ವಿಲ್ ಸಿ. ಬಟ್ ರೈಟ್ಫುಲ್ಲಿ ಪಾಪ ಅವ್ರು ತಪ್ಪಲ್ಲ. ಎಗೇನ್ ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ, ಇಲ್ಲ ಅಂತೇನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲ್ಯಾಶ್ ಬ್ಯಾಕ್ ಇಲ್ದಿದ್ರು ಒಂದು ಕತೆ ಇತ್ತು. ನಾನು ಮತ್ತೆ ಆ್ಯಸ್ ಇಟ್ ಈಸ್ ನಮ್ಮ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗೋದು. ಬೇಕಾ ಅನ್ನೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀವಿ, ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನು ಎಫೆಕ್ಟ್ ಆಗುತ್ತೆ, ಇಲ್ಲ ಆ ಸೀನ್ ಇಲ್ಲ ಅಂದರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. ಸಪೋಸ್ ವಿ ಸೇ ನೋ ದ ಸಿನಿಮಾ ಡಸಂಟ್ ಮೇಕ್ ಅ ಡಿಫರೆನ್ಸ್ ವಿತೌಟ್ ದ ಕ್ಯಾರೆಕ್ಟರ್ ಆರ್ ದಿಸ್ ಪರ್ಟಿಕ್ಯುಲರ್ ಸೀನ್. ಐ ಥಿಂಕ್ ಇಟ್ಸ್ ಬೆಟರ್ ವಿ ಎಡಿಟ್ ಇಟ್ ದೇರ್ ದ್ಯಾನ್ ಗೋ ಟು ದ ಟೇಬಲ್ ಅಂಡ್ ದೆನ್ ಸ್ಟಾರ್ಟ್ ಎಡಿಟಿಂಗ್. ಆ್ಯಂಡ್ ಇನ್ನೊಂದು ನಾನು ತುಂಬ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆ್ಯಸ್ ಅನ್ ಎಮ್ಯುನಿಟಿ, ಆ್ಯಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ದರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡೋಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆ್ಯಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ದೆ, ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ತುಂಬ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆ್ಯಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನು ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಷನ್ಶಿಪ್ ಅಂತ ಇದ್ದರೆ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಆ್ಯಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ, ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ? ಇದನ್ನ ನೀವು ಆ್ಯಕ್ಚುಲಿ ಐ ಥಿಂಕ್ ಯು ಶುಡ್ ವೆಯ್ಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಆ್ಯಂಡ್ ರಿವೀಲ್ ಮಾಡಬಾರ್ದು ಅನ್ನೋದು ಏನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಆ್ಯಂಡ್ ಬರೆದಿದ್ದಾರೆ, ತುಂಬ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನು ಬಿಟ್ರು. ಇವಾಗ ಆ್ಯಕ್ಚುಲಿ ಅನೌನ್ಸ್ಮೆಂಟಿಗೋಸ್ಕರ 2 days ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತಾ ಇದೆ. Isn't it? It is high core mass. Sir, Sharda here. Okay. Thank you that you have kept your word. In 18 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪು ಚೇರನ್ ಜೊತೆ ಫಸ್ಟು ಕೊಲಾಬ್ರೇಟ್ ಆಗಬೇಕಾಗಿತ್ತು. ಬಟ್ ಇಟ್ ಡಿಂಟ್ ವರ್ಕ್ ಔಟ್. ಐ ಜಸ್ಟ್ ವಾಂಟೆಡ್ ಟು ನೋ, ಅ ಕ್ಯೂರಿಯಾಸಿಟಿ. ಒನ್ ಟೈಮಲ್ಲಿ ಯು ವರ್ ಸೋ ಇನ್ಸ್ಪೈರ್ಡ್ ಬೈ ಚೇರನ್ಸ್ ಮೂವಿ ಆ್ಯಂಡ್ ಯು ಡಿಡ್ ಅ ರೀಮೇಕ್ ಆಫ್ ಒನ್ ಆಫ್ ಹಿಸ್ ಮೂವೀಸ್ ವಿಚ್ ವಾಸ್ ಅ ಬಿಗ್ ಹಿಟ್. ವೈ ಚೇರನ್ಸ್ script did not work for today's times? Did it not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾಂತ ನಿರ್ದೇಶಕರು. ಅಂಡ್ ಐ ರಿಯಲಿ ಲವ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ ಅಂಡ್ ದಟ್ ಇಸ್ ವೈ ವಿ ಕೊಲಾಬ್ರೇಟೆಡ್. ಕೊಲಾಬ್ರೇಷನ್ ಆಗಿದ್ದೇ ಬಿಕಾಸ್ ಐ ರಿಯಲಿ ಅಡ್ಮೈರ್ ದ ವೇ ಹಿ ಟೆಲ್ಸ್ ದ ಸ್ಟೋರಿ. ಬಟ್ ಸಮ್ಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇ ತುಂಬ ಆಯ್ತು. ನೆನ್ನೆ ರಾತ್ರಿ ಊಟ ಮಾಡೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತಿನ್ನೋದೇ 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆಶು. ನಾನು ಬರ್ತಾನೆ ಹೇಳಿದೆ ಏನಾದ್ರು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು. ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತೊಗೊತಿದ್ದಂಗೆ ವಾಪಸ್ ಕಳಿಸಿದೆ. ಅಂದರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ
ತಟ್ಟೆ ಅಲ್ಲಿದ್ದಿದ್ದು ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ. ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇನೆ ಚೇರನವ್ರ ಬಗ್ಗೆ ಮಾತಾಡೋಷ್ಟು ಅವ್ರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ ನಾನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್. ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬ ಅನ್ಸರ್ಟನ್ಟಿ ಇರೋವಾಗ ಆ ಥರ ಸಿನಿಮಾ ರೈಟ್ ನೌ I don't think we should be doing. Probably once something settled down, like for example, Autograph on town cinema ತಗೊಳ್ಳೋಣ, ಅದ್ಭುತವಾದಂಥ ಸಿನಿಮಾ. But can we dare to do it today? If you ask me, can I dare to do it today? I feel little complicated. ಇವಾಗಿರೋ ಪರಿಸ್ಥಿತಿ, ಮೈಂಡ್ಸೆಟ್, ಜನಗಳ ಮೈಂಡ್ ಓಡ್ತಾ ಇರೋ ವೇಗ, that speed and the rush they have to go and see a cinema commercially. Maybe this is not the right time. Maybe good time will come and we'll collaborate again. Also, like though you don't want to reveal the character, but somewhere the little glimpse what we saw. One thing is, when you say Dada yaru, Dada ಅಂದ ತಕ್ಷಣ ನಾವು ವಿಷ್ಣುವರ್ಧನ್ಗೆ ಹೋಗ್ತೀವಿ ಒಂದು, but it's slowly shifting to Sudeep. It's gradually shifted to Sudeep. Do you like this to be called Dada? ನನ್ನ ತಂದೆ ತಾಯಿಯರು ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು. ಆ್ಯಂಡ್ ನಥಿಂಗ್ ಇಸ್ ಮೈನ್. ಆಲ್ ದ ಟರ್ಮ್ಸ್ ಆರ್ ಕಮಿಂಗ್ ಫ್ರಮ್ ಮೈ ಸರೌಂಡಿಂಗ್ ಆ್ಯಂಡ್ ದ ಪೀಪಲ್ ಹೂ ಲೈಕ್ ಮೀ ಆ್ಯಂಡ್ ಲವ್ ಮೀ. ಸೊ ಐ ವಿಲ್ ನಾಟ್ ರಿಯಾಕ್ಟ್ ಟು ಎನಿ ನೇಮ್ಸ್. ಐ ವಿಲ್ ಜಸ್ಟ್ ರಿಯಾಕ್ಟ್ ಟು ದ ಇಂಟೆನ್ಷನ್ ಬಿಹೈಂಡ್ ದ ನೇಮ್. ಸೊ ಅವರು ದಾದಾ ಅಂದಿದ್ದು, ಇನ್ನೊಂದಿದ್ದು ಇವ್ರು ಕರ್ಕೊಂಬಂದಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸ್ನಲ್ ಆಗಿ ಕೇಳೋಕ್ಕಾದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್. ನಾವು ಪೊಸಿಷನಿಗೆ ಹೋಗೋಕ್ಕೂ ಆಗಲ್ಲ, ಹೋಗೋಕ್ಕೆ ಆಸೆನೂ ಪಡಲ್ಲ. ಇಲ್ಲಿ ಕೆಲವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕ್ಕೊಂಡಿದ್ದಾರೆ. ಅದಾದ್ಮೇಲೆ ಕರೆದು ಬೇರೆ ಕಡೆ ಹೋಗಿದ್ದಾರೆ ಅವರು. ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಆ್ಯಂಡ್ ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ಮ ತಂದೆ ಥರನೇ ಹೆಸರು ಮಾಡ್ತಾ ಇದ್ದಾರೆ ಬಿಡ್ರಿ ಅಂತ ಖುಷಿ ಆಗಲ್ವ? ಹಾಗೆ ಯಾರೋ ಒಬ್ಬರು ಬಂದ್ಬಿಟ್ಟು ಇಲ್ಲಿ ನಮಗೂ ಒಂದು ಸ್ವಲ್ಪ ಹಂಗೆ ಕರೆದಾಗ ತಗೊಳಪ್ಪ, ಓಕೆ, ನಮಗೂ ಅಲ್ಲಿ ಅವ್ರ ಆಶೀರ್ವಾದದಲ್ಲಿ ಇಟ್ಟಿದ್ದೀರಾ ಅಂತ ಬರುತ್ತೆ ಅಷ್ಟೇ. ಅಲ್ಲಿ ಮುಗಿದೋಗುತ್ತೆ. ಅಪ್ಪ ಅಪ್ಪನೇ, ಮಗ ಮಗನೇ. ನನಗೆ 3 questions ಇದೆ. I'll just ask, don't mind, okay? I've got it prepared. 3 minds. ಇನ್ನೊಂದು ಅದೇ ಇದು ಕಂಟಿನ್ಯೂಷನ್ ಅಲ್ಲೇ, ವೆನ್ ಯು ಸೆಡ್ ಅಬೌಟ್ ಪೇರೆಂಟ್ಸ್ ಸಬ್ಜೆಕ್ಟ್ ವಿಲ್ ನಾಟ್ ಅಲೈನ್ ಅಂತ, somewhere the little glimpse gave us that you are clinging on to the khaki uniform for a long time. You enjoy. ಇಲ್ಲೆಲ್ಲಾದ್ರೂ ಕಾಕಿ ಕಾಣಿಸ್ತಾ? No, or the investigative role ಅಂತ ಅನ್ಸ್ಬೋದು. ಇದು ಇನ್ವೆಸ್ಟಿಗೇಷನ್ ಕಾಣಿಸ್ತಾ? I felt so. ಹೌ ಯಾರೋ 4 ಜನ ಮೆಟ್ಲ್ ಮೇಲೆ ಬಂದರು, ಒಬ್ಬರಿಗೆ ಹೊಡೆದೇ ಶೂಟ್ ಮಾಡಿದೆ. ಇನ್ವೆಸ್ಟಿಗೇಷನ್ ಅಂದ್ರೆ ಅವ್ರು ನಿಲ್ಸಿ, ಬಾ, ಯಾಕೆ ಬಂದೆ, ಏನು ನಿನ್ನ ಕೈಯಲ್ಲಿದೆ, ಓಪನ್ ಮಾಡಿ ತೋರಿಸು, ಎಲ್ಲಿದೆ, ಬಂದ ಬಿಟ್ಟ ಹೋದ. ಇದು ಶಾರದಾ ನಿಮ್ಮ ಕ್ಯೂರಿಯಾಸಿಟಿ ಅಷ್ಟೇ. ಏನಾಗುತ್ತೆ, ನೀವು ತೋರಿಸೋದ್ರಕ್ಕಿಂತ ಜಾಸ್ತಿ ನೋಡೋಕೆ ಹೋಗ್ತೀರಲ್ವಾ, ಅದು ಕಾಣಿಸುತ್ತೆ. ನೀವು ಹೇಳಿರೋದಕ್ಕೆ ಒಪ್ತೀನಿ. ನಿಮ್ಮ ಕ್ವೆಶನ್ ಇಂಟೆಲಿಜೆಂಟ್ ಆಗಿದ್ರೆ ಉತ್ತರ ಕೊಡ್ಬೋದು. ದಿಸ್ ಇಸ್ ವೆರಿ ಕ್ಯೂರಿಯಸ್. ಅಲ್ಲಿ ಇನ್ವೆಸ್ಟಿಗೇಷನು ಕಾಣಿಸ್ತಿಲ್ಲ, ಕಾಕಿನೂ ಕಾಣಿಸ್ತಿಲ್ಲ, ಎಲ್ಲ ಬಿಟ್ಟಾಕಿ ನಾನೇ ಕಾಣಿಸ್ತಿಲ್ಲ, ಒಂದು ಮುಖ ಬಿಟ್ರೆ. ಸೊ ಟೆಲ್ ಮಿ ವಾಟ್ ಮೇಡ್ ಯು ಥಿಂಕ್ ಲೈಕ್ ದಟ್? The whole setup, whatever the caricatures. No, there is no. Somewhere there are familiarities. ನಿಮಗೆ ಯಾಕೆ ಓಕೆ, ನಿಮಗೆ ಯಾಕೆ ಅನಿಸ್ಲಿಲ್ಲ ಸರ್? ನೀವೇನಾದ್ರು ಲೈಟ್ ಹೌಸಲ್ಲಿ ಲೈಟ್ ಬಾಯ್ ಕೀಪರ, ಲೈಟ್ ಹೌಸ್ನ ಅವರು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ, ಒಬ್ಬರಿಗೆ ಹೊಡೆದೆ, ಆ ಥರ ಯಾಕೆ ಅನ್ನಿಸ್ಲಿಲ್ಲ? No, for the status, star status you have, I think you have. It is just a past film and everything. Okay. See, that's all I'm telling you. And Kaki ಅಂತ ನೀವೇನು ಹೇಳಿದಿರಿ, I totally accept. Maxwell Kakiನೇ ಇಲ್ವಲ್ಲ? Investigative roles, somewhere you. Metaphoric. It's not that you have to wear a uniform or something, but you love that roles. You love such roles. I love roles. I love cinema. You love action. 100. You don't like action? I love. I mean. But you are better off. I always tell you, you were in future when you did Iga.
but you're getting back to action. Not that it is easy for you, but people want it. But do you think we are going back again? No, with such sir, subjects? Sarada, I'm exactly doing what I want to do. Okay. And I'm doing what public wants me to do. Next, she wants to see me with a heroine, I'll have 3. It's okay. I need to deliver what audience want. Correct? I need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ. ಈಗ ಎಲ್ಲ ಬಿಟ್ಟಾಗಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದೇನೋ ಯಾರಾದ್ರು ಉತ್ತರ ಕೊಟ್ಟರು ಅಂದ್ಕೊಳ್ಳಿ, ಅವತ್ತು ನೀವು ನಿಮಗೆ ಅನಿಸಿರ್ಬೋದು ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವಾ, ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವಾ. ಅಗೇನ್ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಸ್ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಇಸ್, ರೈಟ್? ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ, ವಾಟ್ ಇಸ್ ದಟ್ ಮೇಕ್ಸ್ ದೆಮ್ ಹ್ಯಾಪಿ, ಆ್ಯಂಡ್ ಐ ನೀಡ್ ಟು ಡೆಲಿವರ್ ದಟ್. ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋ. ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್, ಬಟ್ ಇವ್ರೇನು ಬರೀತಾರೆ, ಇವ್ರೇನು ತಲೆಯಲ್ಲಿ ಇಟ್ಕೊಂಡು ಬರ್ದಿರಂತ ನೋಡಕ್ಕೆ ಹೋದಾಗ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ. ಅದರಲ್ಲಿ ಖುಷಿಯಾಗಿದೆ ಅಂದ್ರೆ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಮೀ ಟು ಡೂ. Okay. This was a thought when it came to me. Andre ನೀವು ಹೇಳಿದ್ರಿ ಸರ್, ಈ ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮಗೆಲ್ಲರಿಗೂ ಮೈಂಡ್ ಬಂದದ್ದು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟ್ರು, ಅದೇ ಹೀರೋ. ಸೊ ಟೈಟ್ಲು ಕೂಡ ಇನ್ನೂ ರಿವೀಲ್ ಮಾಡಿಲ್ಲ. ಮ್ಯಾಕ್ಸ್ 2ನ ಇದು ಪ್ರಶ್ನೆ ಯಾರಿಗೆ? ನಿಮಗೇನೆ ಸರ್. ಕೈಗೇನಾಯಿತು? ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಏನಾಗಿದೆ? ಯಾಕೆ? ಕ್ರಿಕೆಟ್ ಆಡಬೇಕಾದ್ರೆ ಸರ್. ಓಕೆ. ಏನು ನಿಮ್ಮ ಪ್ರಶ್ನೆ ಸರ್? ಬೈಕಲ್ಲಿ ಕರೆಕ್ಟಾಗಿ ಮ್ಯಾಕ್ಸ್ 2ನ ಇದು ಅಂತ? ಇಲ್ಲ, ದಟ್ ಇಸ್ ನಾಟ್ ಮ್ಯಾಕ್ಸ್. ಯಾಕಂದರೆ ಸೇಮ್ ಡೈರೆಕ್ಟ್ರು, ಸೇಮ್ ಹೀರೋ, ಮತ್ತು ಮ್ಯಾಕ್ಸ್ 2 ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆಯಾ ಅಂತ? ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. ಅಫ್ಕೋರ್ಸ್ ಲೆಗಸಿ ಲೆಗಸಿ ಹ್ಯಾಸ್ ಟು ಕಂಟಿನ್ಯೂ. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದರೆ ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡೋಕ್ಕೆ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್, ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಇದ್ದೀವಿ, ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮ್ಟೈಮ್ಸ್ ನಡೆಯುತ್ತದೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ, ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸಲ್ಲೂ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೂತಿದ್ದಂತೂ ಸತ್ಯ. ಬಟ್ ಕತೆ ಹೋಗ್ತಾ ನಮಗನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದೀವಿ ಅದನ್ನು ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ನಿಮ್ಗೇನಿದೆ, ಇಟ್ ಈಸ್ ಅ ಡಿಫ್ರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿನ ಥರ ಇವಾಗ ನೀವು ನೋಡೋಕೆ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಆ್ಯಂಡ್ ವೆರಿ ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತತ್ತಿ ಸತ್ಯರಾಜದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೆ. ಅಂದರೆ ಕ್ಲೋಸ್ ರೇಂಜಲ್ಲಿ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್. ಅಗೇನ್ ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫ್ರೆಂಟ್ ಫಿಲ್ಮ್ ಆ್ಯಂಡ್ ಅದನ್ನು ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಅನ್ನೋ ಸದ್ಯಕ್ಕೆ ಕೈ ಬಿಟ್ಟಿದ್ದೀವಿ. ಏನಿದೆ ಸರ್ ಪ್ಲಾನು? ಆಲ್ರೆಡಿ ಬಿಗ್ ಬಾಸ್ ಅನೌನ್ಸ್ಗೆ ಪ್ಲಾನ್ ಮಾಡಿದ್ದೀರಾ, ಬೈಕ್ ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್. ಈ ವರ್ಷದ ಪ್ಲಾನ್ ಇದು ಒಳ್ಳೇದೋ ಕೆಟ್ಟದೋ? ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾ ಇರೋದು. ನಗಾಡ್ಕೊಂಡು ಕೇಳಿ, ಇನ್ನೊಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾರ್ಡನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದ್ದೀರಾ, ಬಿಲ್ಲರಂಗ ಮಾಡ್ತೀರಾ, ಏನ್ ಖುಷಿ ಸರ್. ನನಗೆ ಪ್ರಶ್ನೆನೆಲ್ಲ ಅಂದ್ಬಿಡಿ. ಅಲ್ಲಲ್ಲ, ಒಂದು ಸಿನಿಮಾ ವೆಯ್ಟ್ ಮಾಡಿ ಸಾಕಾಗಿತ್ತು ನಿಮ್ಮ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ಮ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯಿತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟ್ಟಲ್ಲಿದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ಥರ ಪ್ಲಾನಿಂಗ್ ಈ ವರ್ಷದಲ್ಲೇ 2 ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಇಟ್ಸ್ ಟೈಟ್ ಸರ್. ಅಂದರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇನಂದರೆ ಬಿಲ್ಲರಂಗ ಭಾಷಾ ಅನ್ನೋದು ಭಾಳ ದೊಡ್ಡ ಸಿನಿಮಾ. ಆ್ಯಸ್ ಇನ್ ತುಂಬ ಸೆಟ್ಸ್ ಇದೆ. ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು 8 acres ಲ್ಯಾಂಡಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದ್ದೀವಿ, ಪರ್ಸ್ನಲ್ ಸ್ಟುಡಿಯೋ. ಆ್ಯಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಫಸ್ಟೇ ಇತ್ತು. ಇಟ್ ಈಸ್ ಅ ವೆರಿ ಲಾಂಗ್ ಪ್ರಾಸೆಸ್.
But at the same time, I wanted to release one film faster because ಅದು ಈಗ ನಾವು ಮ್ಯಾಕ್ಸ್ನ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡಿದ್ವಿ ನಾವು, ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸ್ ಎಲ್ಲ ಆದಾಗ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಆ್ಯಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್, ಬಟ್ ಐ ಥಿಂಕ್ ವಿತ್ ದ ಇವತ್ತು ಇರುವಂಥ ಒಂದು ಎನರ್ಜಿ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಆ್ಯಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲಾರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದರೆ ಅವ್ರದ್ದು ಆ್ಯಕ್ಚುಲಿ ಅವ್ರದ್ದು ಶೂಟಿಂಗ್ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ನ ಇನ್ನೊಂದು ಚೂರು ದೊಡ್ಡದು ಮಾಡಿಕೊಂಡೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದರೆ ಐ ಪೋಸ್ಟ್ ಟು 45 days ಆ ಥರ ಅಂದ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಆ್ಯಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್, ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆ್ಯಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡೋಕ್ಕೆ ಹೋದರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ, ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟ್ರಿಗೆ ಸರ್, ಸುದೀಪ್ ಸರ್ ಹೀರೋ ಅಷ್ಟೇ ಅಲ್ಲ, ಒಳ್ಳೆ ಲವರ್ ಬಾಯ್ ಕೂಡ. ಸೊ ಲಾಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ನು ರಿವೀಲ್ ಮಾಡಿರಲಿಲ್ಲ, ಅದು ಅಷ್ಟು ಫ್ಯಾನ್ಸ್ಗಳಿಗೆ ಅದು ಖುಷಿನೂ ಕೊಟ್ಟಿಲ್ಲ. ಈ ಸಿನಿಮಾದಲ್ಲೂ ಅದೇ ಥರ ಮಾಡ್ತೀರಾ ಏನು ಅಂತ? ಈ ಸಿನಿಮಾಲೇ ಹೀರೋಯಿನ್ ಇಲ್ಲ, ಬಟ್ ಸಮ ಫನ್ இல்லை, மாஸ் இருக்கு, ಜಾಲಿ. ಅಯ್ಯೋ ಸುದೀಪ್ ಸರ್, ಸತ್ಯಜ್ಯೋತಿ ಅವರು